9-10ನೇ ಶತಮಾನಕ್ಕೆ ಬರುವಂಥ ರಾಷ್ಟ್ರಕೂಟರ ಕಾಲಕ್ಕೆ ಸೇರಬಹುದಾದಂಥ ಈ ಶಾಸನ ಮತ್ತು ಈ ಆತ್ಮ ಬಲಿದಾನದ ವೀರಗಲ್ಲು ನಮಗೆ ಕಾಣಿಸ್ತು. ಇವರು ದೈವತ್ವಕ್ಕೆ ಸಮಾನ ಇವರು ಅಂಥೇಳಿ ಆತ್ಮ ಬಲಿ ಮಾಡಿಕೊಂಡಿದ್ದಾರೆ. ಅದರಿಂದ ಇವರಿಗೆ ಸ್ವರ್ಗದಲ್ಲಿ ಇವ್ರನ್ನ ಕರ್ಕೊಂಡೋಗಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಈ ಜಕ್ಕೂರು ಅನ್ನೋದು ಪ್ರಸ್ತಾಪ ಇದೆ. ಜಕ್ಕೂರಿನ ಪದ ಇದೆ. ನೋಡಿ ಇಲ್ಲೇ ಕಾಣುತ್ತೆ ನೋಡಿ, ಜಕ್ಕೂರು ಪ್ರಸ್ತಾಪ ಇದೆ 9ನೇ ಶತಮಾನದಲ್ಲಿ. ಈ ಜಕ್ಕಿ ಅನ್ನೋದು ಒಬ್ಬ ಯಕ್ಷಿಯ ಹೆಸರೇ ಇದಕ್ಕೆ ಜಕ್ಕಿಯೂರು ಅಂತ ಇದರಲ್ಲಿ ಪ್ರಸ್ತಾಪ ಇದೆ. ಆಮೇಲೆ ಇದು ಜಕ್ಕೂರು ಅಂತ ಮತ್ತೆ ಆಗಿದೆ. ತಮಿಳು ಶಾಸನ ಇದು. ಯಾವ್ಯಾವ ದಿಕ್ಕಲ್ಲಿ ಏನೇನು ಇತ್ತು ಅನ್ನೋದು ಇದರಲ್ಲಿ ಪ್ರಸ್ತಾಪ ಇದೆ. ಎಲ್ರಿಗೂ ನಮಸ್ಕಾರ. ನಮ್ಮ ಕಳೆದ ಸಂಚಿಕೆಗಳಲ್ಲಿ ಸಾವಿರಾರು ವರ್ಷಗಳ ಶಾಸನ ಮತ್ತು ವೀರಗಲ್ಲುಗಳ ಇತಿಹಾಸವನ್ನು ದೇವರಕೊಂಡ ರೆಡ್ಡಿ ಸರ್ ಬಳಿ ಮಾತನಾಡಿದ್ವಿ. ಎಲ್ಲರೂ ಅದಕ್ಕೆ ಒಳ್ಳೆಯ ಪ್ರತಿಕ್ರಿಯೆಗಳನ್ನು ಕೊಟ್ಟಿದ್ದೀರಾ. ಎಲ್ಲರಿಗೂ ನಾವು ಸದಾ ಋಣಿ. ಹಾಗೂ ಆ ಶಾಸನ ಮತ್ತು ವೀರಗಲ್ಲುಗಳನ್ನು ನೇರವಾಗಿ ನೋಡುವಂತಹ ಒಂದು ಸಮಯ ಇವತ್ತು. ಒಂದಷ್ಟು ಬೆಂಗಳೂರಿನ ಸುತ್ತಮುತ್ತಲಿನ ಶಾಸನ ಮತ್ತು ವೀರಗಲ್ಲುಗಳನ್ನು ನೋಡೋದಕ್ಕೆ ಅಂತ ಹೋಗ್ತಾ ಇದ್ದೀವಿ. ಮುಂದೆ ನಮಗೆ ಈ ಶಾಸನ ಮತ್ತು ವೀರಗಲ್ಲುಗಳನ್ನು ಪರಿಚಯಿಸಿ ಮತ್ತು ಅವುಗಳನ್ನು ಅರ್ಥೈಸಿಕೊಳ್ಳೋದಕ್ಕೆ ಸಹಾಯ ಮಾಡೋದಕ್ಕೆ ಶಾಸನಗಳ ಸಂಶೋಧಕರು ಧನ್ಪಾಲ್ ಸರ್ ಅವರು ನಮ್ಮ ಜೊತೆ ಸಿಗ್ತಾರೆ. ಬನ್ನಿ ಹೋಗೋಣ. ಸರ್ ನಮಸ್ತೆ. ಇವತ್ತೊಂದಷ್ಟು ವೀರಗಲ್ಲುಗಳನ್ನ ನೋಡೋಣ ಅಂತ ಇವತ್ತು ದೇವರಕೊಂಡ ರೆಡ್ಡಿ ಸರ್ ಹತ್ರ ಮಾತಾಡಿಕೊಂಡು ನಿಮ್ಮ ಹತ್ರ ಬಂದ್ವಿ. ನೀವು ಒಂದಷ್ಟು ಕರ್ಕೊಂಡು ಹೋಗ್ತೀನಿ ಅಂದ್ರಿ. ಸೊ ನಮಗೆ ಜನರಲಾಗಿ ವೀರಗಲ್ಲುಗಳ ಮೇಲೆ ಏನಕ್ಕೆ ಅಷ್ಟೊಂದು ಕುತೂಹಲ ಅಂದರೆ, ಈಗ ರಾಜಕೀಯ ಇತಿಹಾಸ ಅಂತ ನಾವೆಲ್ಲ ಕಡೆ ನೋಡಿದ್ದೀವಿ. ಒಬ್ಬ ರಾಜ ಅಲ್ಲಿ ಯುದ್ಧ ಮಾಡಿ ಗೆದ್ದ, ಇಲ್ಲಿ ಸ್ವತಃ ಇಂಥವ್ರನ್ನ ಸಾಯಿಸ್ದ ಅಂತ. ಬಟ್ ವೀರಗಲ್ಲು ಅಂತ ಬಂದಾಗ ಒಬ್ಬ ರಾಜನಲ್ಲದ ಕಥೆಗಳು ಹೆಚ್ಚಾಗಿ ನಮಗೆ ಸಿಗುತ್ತೆ. ಅಂದರೆ ಜನಸಾಮಾನ್ಯನ ಕಥೆಗಳು ನಮಗೆ ಸಿಗುತ್ತೆ. ಸೊ ಅಂದರೆ ಜನರು ಹೇಗಿದ್ರು, ಯಾವ ರೀತಿ ಹೋರಾಡ್ತಿದ್ರು, ಸಂಬಂಧಗಳು ಹೇಗಿತ್ತು ಅನ್ನೋದ್ರ ಮೇಲೆ ಈ ವೀರಗಲ್ಲುಗಳಲ್ಲೇ ಸುಮಾರು ವಿಷಯಗಳಿದ್ದಾವೆ. ನೀವು ಅದ್ರ ಮೇಲೆ ತುಂಬ ಅಧ್ಯಯನಗಳನ್ನು ಮಾಡಿದ್ದೀರಾ. ಇವತ್ತು ತೋರ್ಸೋಕೆ ಹೋಗುವಂಥಷ್ಟು ವೀರಗಲ್ಲುಗಳ ಬಗ್ಗೆ ಮತ್ತು ನಾವು ಎಲ್ಲೆಲ್ಲಿಗೆ ಹೋಗ್ತೀವಿ ಅನ್ನೋದು ಒಂದು ಸ್ವಲ್ಪ ವೀರಗಲ್ಲುಗಳ ಬಗ್ಗೆ ಹೇಳಿ ಸರ್. ಈ ವೀರಗಲ್ಲು ಅನ್ನೋದು ಅನೇಕ ವಿಧಗಳಲ್ಲಿದೆ. ಮುಖ್ಯವಾಗಿ ನಾವು ತಗೊಂಡ್ರೆ ಶಾಸನ ಸಹಿತ ವೀರಗಲ್ಲು, ಶಾಸನ ರಹಿತ ವೀರಗಲ್ಲು ಅಂತ 2 ಭಾಗ ಮಾಡ್ಕೊಳ್ಬೋದು. ಓಕೆ. ಅದರಲ್ಲಿ ನಮಗೆ ಇಲ್ಲಿ ಸಿಕ್ಕಿರುವಂಥ ವೀರಗಲ್ಲುಗಳು ಗಂಗರ ಕಾಲದಿಂದ ಹಿಡಿದು ನೊಳಂಬರ ಕಾಲಕ್ಕೆ, ಆಮೇಲೆ ಹೊಯ್ಸಳರ ಕಾಲಕ್ಕೆ, ವಿಜಯನಗರ ಕಾಲ, ಚೋಳರ ಕಾಲ, ಈ ಥರ ಎಲ್ಲ ಕಾಲಮಾನಗಳ ವೀರಗಲ್ಲುಗಳನ್ನ ನಾವು ನೋಡ್ಬೋದು. ಈಗ ಈ ಪ್ರಾಂತ್ಯದಲ್ಲಿ ಎಲ್ಲ ರಾಜಮನೆತನದ ವೀರಗಲ್ಲನ್ನ ನಾವು ನೋಡ್ಬೋದು. ಈ ವೀರಗಲ್ಲು ಅಂತಂದರೆ ಒಬ್ಬ ರಾಜನ ಪರವಾಗಿ ಒಂದು ಯುದ್ಧದಲ್ಲಿ ಒಬ್ಬ ವೀರ ಯುದ್ಧ ಮಾಡಿ ಮಡಿದಿರ್ತಾನೆ. ಆತನಿಗೆ ಗೌರವ ತೋರಿಸೋದಕ್ಕೋಸ್ಕರ ಒಂದು ವೀರಗಲ್ಲನ್ನ ಹಾಕ್ತಾರೆ. ಅದು ಅನೇಕ ರೀತಿಯ ವೀರಗಲ್ಲುಗಳಿರುತ್ತೆ. ಒಂದು ಸಾಮಾನ್ಯವಾದ ವೀರಗಲ್ಲು, ಆ ಯುದ್ಧದಲ್ಲಿ ವೀರ ಸತ್ತೋದ್ರೆ ಹೆಂಡ್ತಿನೂ ನಾನು ಬದುಕಿರೋದಿಲ್ಲ ಅಂತ ಹೇಳ್ಬಿಟ್ಟು ಮಹಾಸತಿ ಆಗ್ತಾಳೆ. ಅದಕ್ಕೆ ವೀರಮಾಸ್ತಿಗಲ್ಲು ಅಂತ ಹೇಳ್ತಾರೆ. ಮಾಸ್ತಿಗಲ್ಲು ವೀರಮಾಸ್ತಿಗಲ್ಲು ಅಂತ ಕರೀತಾರೆ. ಆಮೇಲೆ ಒಂದು ದಾರಿ ಹೋಗರು ಇರ್ತಾರೆ. ಈ ಕಳ್ಳರು ಬಂದು ಅವ್ರನ್ನ ಅಟ್ಯಾಕ್ ಮಾಡಿದಾಗ ಆ ದಾರಿ ಹೋಗರು ಆ ಕಳ್ಳರೊಡನೆ ಹೋರಾಡಿ ಸತ್ತಿರ್ತಾರೆ. ಅದು ಆ ಥರದ್ದು ವೀರಗಲ್ಲುಗಳಿದೆ. ಮತ್ತು ಈ ಊರಿನ ಆಸ್ತಿ ಅಂತಂದರೆ ಹಸುಗಳು, ಅದನ್ನು ಹೊಡ್ಕೊಂಡು ಹೋಗೋದಕ್ಕೆ ಬರ್ತಾರೆ. ಅದಕ್ಕೆ ತುರುಗೋಳ್ ವೀರಗಲ್ಲು ಅಂತ ಕರೀತಾರೆ. ಮತ್ತು ರಾಜನಿಗೋಸ್ಕರನೋ ದೇವರಿಗೋಸ್ಕರನೋ ತಮ್ಮ ಆತ್ಮನ ಬಲಿ ಮಾಡ್ಕೊತಾರೆ. ಅದಕ್ಕೆ ಆತ್ಮ ಬಲಿದಾನದ ವೀರಗಲ್ಲು ಅಂತ ಕರೀತಾರೆ. ಹೌದು. ಮತ್ತು ಪೂರ್ಣ ಯುದ್ಧದ ಸನ್ನಿವೇಶನ ತೋರಿಸೋ ವೀರಗಲ್ಲುಗಳಿರುತ್ತೆ. ಯುದ್ಧ ಸನ್ನಿವೇಶದ ವೀರಗಲ್ಲು ಅಂತೇಳಿ ಈ ರೀತಿ ಅನೇಕ ರೀತಿಯ ವೀರಗಲ್ಲುಗಳಿರುತ್ತೆ. ಇದನ್ನೆಲ್ಲ ನಾವು ಅಧ್ಯಯನ ಮಾಡಿದ್ದೀವಿ. ಮತ್ತು ಇದು ಈ ಪ್ರಾಂತ್ಯದಲ್ಲಿ ಅನೇಕ ವೀರಗಲ್ಲುಗಳು ಸಿಗುತ್ತೆ. ಬನ್ನಿ ಅದನ್ನು ನೋಡಿಕೊಂಡು ಆ ಶಾಸನ ನಿಮಗೆ ತೋರಿಸ್ಕೊಂಡು ಅದ್ರ ಬಗ್ಗೆ ನಾನು ನಿಮಗೆ ಮಾಹಿತಿ ಕೊಡ್ತೀನಿ. ಬನ್ನಿ ಹೋಗೋಣ. ಓಕೆ ಸರ್. ಈಗ ನಾವು ಜಕ್ಕೂರು ಗ್ರಾಮದಲ್ಲಿದ್ದೀವಿ. ಇಲ್ಲಿ ಅನೇಕ ಶಾಸನಗಳನ್ನ ನಾವು ಇಲ್ಲಿ ಸಂರಕ್ಷಣೆ ಮಾಡಿಟ್ಟಿದ್ದೀವಿ.
ಮುಖ್ಯವಾಗಿ ಮೊದಲು ಇಲ್ಲಿ ಒಂದು ಶಾಸನ ಇತ್ತು, ಅಲ್ಲಿ ಒಂದು ಮನೆ ಮುಂದೆ ಇತ್ತು. ಅದನ್ನು ಅಧ್ಯಯನ ಮಾಡೋದಕ್ಕೋಸ್ಕರ ಇಲ್ಲಿ ಬಂದು ನಾವು. ಅದಾದ ನಂತರ ಇಲ್ಲಿ ಒಂದು ಜಮೀನಲ್ಲಿ ಇಲ್ಲಿ ನಮ್ಮ ಹಿರಿಯರು ನೀಲಕಂಠಪ್ಪ ಅವರು, ಶ್ರೀಕಂಠಪ್ಪ ಅವರು ಇಲ್ಲಿ ಒಂದು ಶಾಸನ ಇದೆ ಅಂತ ಹೇಳ್ಬಿಟ್ಟು ಇದನ್ನು ತೋರಿಸಿದ್ರು. ಅಲ್ಲಿ ಹೋಗಿ ನೋಡಿದ್ವು. ಇದು ಸುಮಾರು 9-10ನೇ ಶತಮಾನಕ್ಕೆ ಬರುವಂಥ ರಾಷ್ಟ್ರಕೂಟರ ಕಾಲಕ್ಕೆ ಸೇರಬಹುದಾದಂಥ ಈ ಶಾಸನ ಮತ್ತು ಈ ಆತ್ಮ ಬಲಿದಾನದ ವೀರಗಲ್ಲು ನಮಗೆ ಕಾಣಿಸ್ತು. ಇಲ್ಲಿ ಒಂದು ತೋಟದಲ್ಲಿ ಇತ್ತು. ಅದನ್ನು ಇಲ್ಲಿ ಶ್ರೀನಿವಾಸ ಮೂರ್ತಿ ಅವರು ಇದ್ದರು. ಅವರು ಗ್ರಾಮಸ್ಥರೆಲ್ಲ ಸೇರಿ ಇಲ್ಲಿ ತಂದು ಸಂರಕ್ಷಣೆ ಮಾಡಿಕ್ಕಿದ್ರು. ಇದು ನಾನು ನಿಮಗೆ ಹೇಳಿದೆ, ವೀರಗಲ್ಲುಗಳಲ್ಲಿ ಅನೇಕ ವಿಧ ಇದೆ ಅಂತೇಳಿ. ಅದರಲ್ಲಿ ಇದು ಆತ್ಮ ಬಲಿದಾನದ ವೀರಗಲ್ಲು ಅಂತ ಹೇಳ್ಬೋದು. ಹೇಗೆ ಅಂತಂದರೆ ನೋಡಿ, ಇವನು ಒಬ್ಬ ವೀರ ಅನ್ನೋದಕ್ಕೆ ಒಂದು ಕುದುರೆ ಇದೆ, ಅಲ್ಲಿ ಇದೊಂದು ತೋರಿಸಿದ್ದಾರೆ, ಇವನು ಒಬ್ಬ ಸೈನಿಕ ಅಥವಾ ವೀರ ಆಗಿದ್ದಾನೆ ಅಂತ ಹೇಳ್ಬಿಟ್ಟು. ನಂತರ ಇವನು ಜೀವನ ಸಾಕು ಅಂತ ಹೇಳ್ಬಿಟ್ಟು ತನ್ನ ಆತ್ಮ ಬಲಿದಾನ ಮಾಡ್ಕೊಳ್ಳೋಣ ಅಂಥೇಳಿ ಈ ಜೀವನ ಸಾಕು ಅಂತ ಹೇಳ್ಬಿಟ್ಟು ಈತನು ಯಾವುದೇ ಆಹಾರ ಏನು ತಗೊತಿರಂಗೆ ಬರೀ ಗಾಳಿ ಸೇವನೆ ಮಾಡಿಕೊಂಡು ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ಬದುಕಿರ್ಬೋದು. ಆಮೇಲೆ ಆತ್ಮ ಬಲಿದಾನ ಮಾಡ್ಕೊಂಡಿದ್ದಾನೆ. ಈತ ಮರಣ ಹೊಂದಿದ ನಂತರ ಈಕೆ ಹೆಂಡತಿ ಕೂಡ ನಾನು ಇನ್ನು ಇರೋದಿಲ್ಲ ಅಂಥೇಳಿ ಈಕೆಯ ಸೇವೆ ಮಾಡಿಕೊಂಡು, ಹೂವು ಇದೆ ಕೈಯಲ್ಲಿ, ಸೇವೆ ಮಾಡಿಕೊಂಡು ಇರ್ತಾಳೆ. ಆಮೇಲೆ ಈಕೆನೂ ತೀರ್ಕೊಂಡು ಬಿಡ್ತಾಳೆ. ಇವರು ಇಬ್ಬರೂ ತೀರ್ಕೊಂಡ ನಂತರ ಈ ವೈಷ್ಣವ ಧರ್ಮದ ಸಿಂಬಲ್ ನೋಡಿ, ಇಲ್ಲಿ ಶಂಕು ಇದೆ, ಇಲ್ಲಿ ಗಿಂಡಿ ಇದೆ. ಇವರು ಇಬ್ಬರೂ ಮರಣ ಹೊಂದಿದ ನಂತರ ನೋಡಿ, ಅಪ್ಸರೆಯರು ಇವರು ಇಬ್ಬರನ್ನು ಸ್ವರ್ಗದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇಬ್ಬರನ್ನು ಸ್ವರ್ಗದಲ್ಲಿ ಸೇವೆ ಮಾಡ್ತಾ ಇರೋ ಥರದ ರೀತಿ ಪ್ರತಿಷ್ಠಾಪನೆ ಮಾಡ್ತಾರೆ ಇವರು. ಅಂದರೆ ಇವರು ತಮ್ಮ ಆತ್ಮವನ್ನು ಬಲಿ ಮಾಡ್ಕೊಂಡಿರೋದ್ರಿಂದ ಇವರು ದೈವತ್ವಕ್ಕೆ ಸಮಾನ ಇವರು ಅಂಥೇಳಿ ಆತ್ಮ ಬಲಿ ಮಾಡ್ಕೊಂಡಿದ್ದಾರೆ. ಅದರಿಂದ ಇವರಿಗೆ ಸ್ವರ್ಗದಲ್ಲಿ ಇವ್ರನ್ನ ಕರ್ಕೊಂಡೋಗಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇದು ಸುಮಾರು 9-10ನೇ ಶತಮಾನಕ್ಕೆ ಸೇರುತ್ತೆ. ಮತ್ತು ಇಲ್ಲೇ ಇನ್ನೊಂದು ಶಾಸನ ಸಿಕ್ಕಿದೆ. ಇದು ಬಂದು ರಾಷ್ಟ್ರಕೂಟರ ಕಾಲಕ್ಕೆ ಸೇರೋದು. ಇದರಲ್ಲಿ ಏನು, ಇದು ಕನ್ನಡನೇ, ಇದು ಸ್ವಲ್ಪ ಹಳಗನ್ನಡ ಬರುತ್ತೆ. ಅಂದರೆ ಗಂಗರು ಸಾಸಿರ ಅಂತಂದರೆ ಗಂಗಾ ಅವರು ಆಳಂಥ ಸಮಯದಲ್ಲಿ ರಾಷ್ಟ್ರಕೂಟರ ದೊರೆ ಆತನ ಬಗ್ಗೆ ಪ್ರಸ್ತಾಪ ಇದೆ. ಇದು ಏನು ಬೇರೆ ವಿಷಯಗಳೇನೂ ಇಲ್ಲ, ಆತನ ಒಂಥರ ಪ್ರಶಸ್ತಿ ಶಾಸನ ಅಂತ ಹೇಳ್ಬೋದು. ಅದನ್ನು ವಿಷಯನ ಇಲ್ಲಿ ತಿಳಿಸ್ತಾ ಇದೆ. ಇದ್ರ ಬಗ್ಗೆ ನೋಡಿ, ಇಲ್ಲಿ ಬರೆದಿದ್ದೀನಿ, ಬನ್ನಿ ಇಲ್ಲಿ. ಆ ಕಡೆ ಶಾಸನದಲ್ಲಿ ಬರೆದು, ಗಂಗವಾಡಿ 96 ಸಾಯಸರ ಅನೇಕ ಛತ್ರ ಛಾಯೆ ಎಳರೊಸಗೆಯೇ ಎಯ್ಯುತ್ತಿರೆ ಸ್ವಸ್ತಿ ಸಮಸ್ತ ಪ್ರಶಸ್ತಿ ಸಮೇತ ಶ್ರೀಮತ್ ನವಲಕ್ಕದಳಹಾಧಿಪತಿಯಪ್ಪ. ಅಂದರೆ ಇದು ಒಬ್ಬ ರಾಷ್ಟ್ರಕೂಟರ ಒಬ್ಬ ರಾಜನಿಗೆ ಸಂಬಂಧಪಡುತ್ತೆ. ಬಲ್ಲವ ಪತಿರಾಯಪ್ಪಕ್ಕೆ ಗೋಬೆಟ್ಟದ ಬೆರುದೆಸೆದವನ ಕಾಳಗ ಅಂತ ಹೇಳ್ಬಿಟ್ಟು ಒಂದು ಕಾಳಗಕ್ಕೆ ಸಂಬಂಧಪಟ್ಟಂತೆ ಬರೆದಿದ್ದಾರೆ ಅಷ್ಟೇ. ಇನ್ನು ಬೇರೆ ಏನೂ ಇದು ವಿಷಯಗಳು ಅದರಲ್ಲಿಲ್ಲ. ಈ ಗೋಬೆಟ್ಟದ ಅನ್ನೋದಕ್ಕೆ ಒಬ್ಬ ಬಿರುದು ಆಗಿತ್ತು. ಆ ಬಿರುದು ಯಾರಿಗೆ ಇದೆ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಇಲ್ಲಿ ಮಾಹಿತಿ ಇದೆ. ಇದು ಬಂದು ಇಲ್ಲೇ ಹೊಲದಲ್ಲಿತ್ತು. ಇವೆರಡೂ ಶಾಸನಗಳನ್ನ ಇಲ್ಲಿಗೆ ಶ್ರೀನಿವಾಸ ಮೂರ್ತಿಯವರು ತಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ರು. ಇದಾದ ನಂತರ ಇಲ್ಲಿ ಇನ್ನೂ ಮತ್ತೆ ಅನೇಕ ಶಾಸನಗಳು ಸಿಕ್ತು. ಇಲ್ಲೇ ಪಕ್ಕದಲ್ಲೇ ಒಂದು ಖಾಸಗಿಯವರ ಮನೆ ಇದೆ, ಅಲ್ಲಿ ಒಂದು ನೋಡಿ ಇನ್ನೊಂದು ಇದು ಸಿಕ್ಕಿದೆ. ಇದು ಸುಮಾರು 9ನೇ ಶತಮಾನಕ್ಕೆ ಸೇರುತ್ತೆ. ಇದು ಸಿಕ್ಕಾಗೆ ಮುರಿದೋಗಿತ್ತು, ಸ್ಪಷ್ಟ ಮಾಹಿತಿ ಇಲ್ಲ. ಆದರೆ ಇದು 9ನೇ ಶತಮಾನಕ್ಕೆ ಸೇರುವಂಥ ಒಂದು ಶಾಸನವಾಗಿದೆ. ಇಲ್ಲಿರುವಂಥ ವಿಷಯ ಸರ್, ಇಲ್ಲಿ ಇದು ಫಸ್ಟು ಈ ಜಕ್ಕೂರು ಅನ್ನೋದು ಪ್ರಸ್ತಾಪ ಇದೆ. ಜಕ್ಕೂರಿನ ಪದ ಇದೆ. ನೋಡಿ ಇಲ್ಲೇ ಕಾಣುತ್ತೆ ನೋಡಿ, ಜಕ್ಕೂರು ಪ್ರಸ್ತಾಪ ಇದೆ. ಈ ಜಕ್ಕಯ್ಯ ಅನ್ನೋನು ಇಲ್ಲಿ ಇದ್ದ ಇಲ್ಲಿ, ಅದರಿಂದ ಇಲ್ಲ ಅದರಿಂದ ಜಕ್ಕೂರು ಆಯಿತು ಅಂತ ಹೇಳಿಲ್ಲ. ಇಲ್ಲಿ ಈ ಜಕ್ಕಿಯೂರು ಅಂತ ಇದೆ. ಆವಾಗ 9ನೇ ಶತಮಾನದಲ್ಲಿ ಈ ಜಕ್ಕಿ ಅನ್ನೋದು ಒಬ್ಬ ಯಕ್ಷಿಯ ಹೆಸರೇ ಇದಕ್ಕೆ ಜಕ್ಕಿಯೂರು ಅಂತ ಇದರಲ್ಲಿ ಪ್ರಸ್ತಾಪ ಇದೆ. ಆಮೇಲೆ ಇದು ಜಕ್ಕೂರು ಅಂತ ಮತ್ತೆ ಆಗಿದೆ. ಆಮೇಲೆ 13ನೇ ಶತಮಾನದ ಇನ್ನೊಂದು ಶಾಸನದಲ್ಲಿ ಸ್ಪಷ್ಟವಾಗಿ
ಜಕ್ಕೂರು ಅನ್ನೋ ಪ್ರಸ್ತಾಪ ಅದರಲ್ಲಿ ಸಿಕ್ಕಿದೆ. 13ನೇ ಶತಮಾನದಲ್ಲಿ ಜಾಗಕ್ಕೆ ಜಕ್ಕೂರು ಹೆಸರು ಬಂದಿತ್ತು. 9ನೇ ಶತಮಾನದಲ್ಲಿ ಜಕ್ಕಿಯೂರು ಇನ್ನು ವಿಕಾಸದಲ್ಲಿತ್ತು ಅನ್ಕೋಬಹುದು. ಹೌದು ಹೌದು, ಅದು ಆ ಕಡೆ ಇತ್ತು. ಅದನ್ನು ತಂದು ಇತ್ತೀಚೆಗಷ್ಟೇ ಇಲ್ಲಿ ನಾವು ಪ್ರತಿಷ್ಠಾಪನೆ ಮಾಡಿದ್ದೀವಿ. ಇಲ್ಲಿ ಇದು 1342ನೇ ಇಸ್ವಿಗೆ ಸೇರುತ್ತೆ. ಹೊಯ್ಸಳ ವೀರಬಲ್ಲಾಳ ರಾಜರ ಆಳಬೇಕಾದ್ರೆ ಆಗ ಜಕ್ಕೂರು ಅನ್ನೋದು ಇಲ್ಲಿ ಊರಿತ್ತು ಅನ್ನೋದಕ್ಕೆ ನೋಡಿ ಹಿಂದೆ ಇದೆ, ಜಕ್ಕೂರು ಅನ್ನೋ ಹೆಸರು ಇದರಲ್ಲಿ ಸಿಗುತ್ತೆ. ಇದು ಬಂದುಬಿಟ್ಟು ನೋಡಿ ಅಲ್ಲಿ ಶಾಸನ ಇದ್ರ ಬಗ್ಗೆ ಅಲ್ಲಿ ಬರೆದಿದ್ದೀನಿ ನೋಡಿ. ಸ್ವಸ್ತಿ ಶ್ರೀ ಶಕಾಬ್ದ 1265ನೇಯ ಚಿತ್ರಭಾನು ಸಂವತ್ಸರದ ಆಶ್ವೀಜ ಶುದ್ಧ 5 ಶ್ರೀಮತು ಪ್ರತಾಪ ಚಕ್ರವರ್ತಿ ಹೊಯ್ಸಳ ವೀರಬಲ್ಲಾಳ ದೇವರಸರು ಉಣ್ಣಾಮಲೆ ಪಟ್ಟಣದಲ್ಲೂ ಪೃಥ್ವಿ ರಾಜ್ಯಂಗೆಯ್ಯುತ್ತಿರೆ. ಅಂದರೆ ಆಗ ಈಗಿನ ತಿರುವಣ್ಣಾಮಲೆ ಇದೆಯಲ್ಲ, ಆಗ ಅವರು ರಾಜಧಾನಿ ಮಾಡ್ಕೊಂಡಿದ್ರು ಅದನ್ನು. ಅಲ್ಲಿಂದ ಆಳಬೇಕಾದ್ರೆ ಸಮಸ್ತ ಪ್ರಜೆಗೌಂಡರುಗಳು ಮನ್ಮಹಾ ಸಾಮಂತಾಧಿಪತಿ ಮೀಸೆಯರ ಗಂಡ ಚಿಕ್ಕ ಬೈರೇ ನಾಯಕನ ಮಗ ಹೊನ್ನಮಾರಯ್ಯ ನಾಯಕನ ನಾಡ ಸೇನಬೋವ ಅಳ್ಳಾಳರಿಗೆ ಶಿಲಾಶಾಸನ ಮಾಡಿಕೊಟ್ಟಿದ್ದಾನೆ. ಇಲ್ಲಿ ಅಳ್ಳಾಳನಾಥ ಅಂತ ಒಬ್ಬ ಅಧಿಕಾರಿ ಇದ್ದರು, ಅಧಿಕಾರಿಯಾಗಿದ್ದರು. ಅವರಿಗೆ ಒಂದು ಶಾಸನ ಮಾಡಿ ಹಾಕಿರೋದು ಎಂತಂದರೆ, ಜಕ್ಕೂರ ಗದ್ದೆ ಬೆದ್ದಲು ಪಗೆಮಾಳ ಒಳಗಾದ ಚತುಸ್ಸೀಮೆಯನ್ನು ಉಳ್ಳ ಸರ್ವಮಾನ್ಯ ಕೊಡುಗೆಯಾಗಿ ಚಂದ್ರಾದಿತ್ಯರು ಇರೋವರೆಗೂ ದಾನವಾಗಿ ಕೊಟ್ಟಿರೋದ್ರ ಬಗ್ಗೆ ಈ ಶಾಸನದಲ್ಲಿ ಬರೆದಿದ್ದಾರೆ. ಅಂದರೆ ಅದರಲ್ಲಿ ಜಕ್ಕಿಯೂರು ಅಂತ ಸಿಕ್ತು ಈ ಊರಿನ ಹೆಸರು. ಇದರಲ್ಲಿ ಸ್ಪಷ್ಟವಾಗಿ ಜಕ್ಕೂರು ಅನ್ನೋ ಹೆಸರು ಇದರಲ್ಲಿ ಪ್ರಸ್ತಾಪ ಆಗಿದೆ. ಜಕ್ಕೂರಿನ ಒಬ್ಬ ಅಧಿಕಾರಿಗೆ ಇಲ್ಲಿಯ ಗದ್ದೆ ಬಯಲು ಒಂದಷ್ಟು ಜಾಗನ ದಾನ ಕೊಟ್ಟಿರೋದ್ರ ಬಗ್ಗೆ ಅಂತ ಹೊಯ್ಸಳರ ಕಾಲದಲ್ಲಿ ಬರೆದಿರುವಂಥದ್ದು. ಹೌದು. ಇದು ಇತ್ತೀಚೆಗೆ ಒಂದು ತಮಿಳು ಶಾಸನ ಸಿಕ್ಕಿದೆ. ಇದರ ಅಧ್ಯಯನ ಇನ್ನೂ ಮುಂದುವರೆದಿದೆ. ಇನ್ನು ನಾವು ಇದನ್ನು ಓದ್ತಾ ಇದ್ದೀವಿ. ಅಲ್ಲೇ ಒಂದು ಈ ಶಾಸನದಲ್ಲಿ ಅಳ್ಳಾಳನಾಥ ಪ್ರಸ್ತಾಪ ಇದೆ. ಇಲ್ಲೇ ಪಕ್ಕದಲ್ಲೇ ಯಲಹಂಕ ಉಪನಗರದಲ್ಲಿ ಅಳ್ಳಾಳಸಂದ್ರ ಅಂತ ಇದೆ. ಅಲ್ಲಿ ಒಂದು ಶಾಸನದಲ್ಲಿ ಜಕ್ಕೂರ ಅಳ್ಳಾಳನಾಥನಿಗೆ ದಾನ ಕೊಟ್ಟಿರೋ ಬಗ್ಗೆ ಅಲ್ಲೊಂದು ಶಾಸನ ಇದೆ. ಅಂದರೆ ಅಳ್ಳಾಳನಾಥ ಎಲ್ಲಿ ಅಂತ ಹೇಳ್ಬಿಟ್ಟು ಊರು ಹಿರಿಯರಿಗೆಲ್ಲ ಕೇಳಿದಾಗ ನೋಡಿ ಅಲ್ಲೊಂದು ದೇವಸ್ಥಾನ ಇದೆ ಅಂತ ತೋರಿಸಿದ್ರು. ಅಲ್ಲಿ ಹೋದಾಗ ಅಲ್ಲಿ ಒಂದು ಲಿಂಗ ಸಿಕ್ತು, ಒಂದು ದೇವಸ್ಥಾನದ ಕುರುಹು ಸಿಕ್ತು. ಇಷ್ಟೇ ಸಿಕ್ಕಿದ್ದಲ್ಲಿ. ಅದು ಏನು ಅನಾಥವಾಗಿ ಬಿದ್ದಿತ್ತು, ಮುಚ್ಚೋಗ್ಬಿಟ್ಟಿತ್ತು. ಒಂದು ಜಮೀನು ಕಾಂಪೌಂಡ್ ಮಧ್ಯದಲ್ಲಿತ್ತು. ಇದನ್ನು ಇತ್ತೀಚೆಗೆ ಅಷ್ಟೇ ತಂದು ಇಲ್ಲಿ ಇಟ್ಟಿದ್ದೀವಿ. ಇದನ್ನು ದೇವಸ್ಥಾನ ಕಂಪ್ಲೀಟ್ ಎಲ್ಲ ಇಷ್ಟು ಮಾತ್ರ ಉಳ್ಕೊಂಡಿತ್ತು. ಇದೇ ಅಳ್ಳಾಳನಾಥ ಇರಬಹುದು ಅನ್ನೋದು ಒಂದು ಅಂದಾಜು. ಸೊ ಅಲ್ಲಿಂದ ಇಲ್ಲಿಗೆ ಅಳ್ಳಾಳಸಂದ್ರದಿಂದ ಜಕ್ಕೂರಿನ ಅಳ್ಳಾಳನಾಥನಿಗೆ ಇರುವ ಸಂಬಂಧ ಇಷ್ಟು ಶಾಸನಗಳನ್ನ ಗ್ರಾಮಸ್ಥರು ಅವರ ನೆರವಿನಿಂದ ಇಲ್ಲಿ ಸಂರಕ್ಷಣೆ ಮಾಡಿ ಇಟ್ಟಿದ್ದೀವಿ ನಾವು. ಮತ್ತು ಇದು ಜನಗಳಿಗೂ ತಲುಪಬೇಕು ಅಂತ ಇಲ್ಲಿ 2 ಬೋರ್ಡೂ ಮಾಡಿ ಹಾಕಿದ್ದೀನಿ. ನಿಮ್ಮ ಪರಿಕಲ್ಪನೆ ಹೌದು, ನಿಮ್ಮ ಒಂದು ಹೋರಾಟ ನಿಮ್ಮ ಇದರಲ್ಲಿ ಹೌದು. ಜನಗಳಿಗೆ ಇದ್ರ ವಿಷಯ ತಿಳಿಬೇಕು ಅಂತೇಳ್ಬಿಟ್ಟು ಇಲ್ಲಿ 2 ಬೋರ್ಡ್ ಮಾಡಿ ಹಾಕಿದ್ದೀವಿ. ಇಲ್ಲಿ ತುಂಬ ನಮಗೆ ನೆರವಾಗಿದ್ದು ಶ್ರೀನಿವಾಸ ಮೂರ್ತಿ ಅಂತ ಅವರು ಈಗ ತೀರ್ಕೊಂಡಿದ್ದಾರೆ. ಅವರು ತುಂಬ ನೆರವಾಗಿದ್ದಾರೆ. ಜೊತೆಯಲ್ಲಿ ಬನ್ನಿ ಶ್ರೀಕಂಠಪುರ, ಇವರು ಹಿರಿಯರು. ಪ್ರತಿ ಸತಿ ಇಲ್ಲಿಗೆ ಬಂದಾಗ್ಲೂ ನಮಗೆ ತುಂಬ ಸಪೋರ್ಟ್ ಮಾಡಿ ನಮಗೆ ಏನು ಬೇಕು ಇಲ್ಲಿ ಅಂತಂದರೆ ಎಲ್ಲ ರೆಡಿ ಮಾಡಿಕೊಡ್ತಾರೆ. ಇವ್ರನ್ನ ಸಹಕಾರದಲ್ಲೇ ಇದೆಲ್ಲನೂ ನಾವು ಇಲ್ಲಿ ಸಂರಕ್ಷಣೆ ಮಾಡೋಕ್ಕೆ ಆಯಿತು. ಮೊದಲು ನೋಡಿದ್ದವರು ಕರ್ಕೊಂಡೋಗಿ ಎಲ್ಲ ನೋಡ್ತೀವಿ. ಹೌದು, ಓಕೆ ಆಯಿತು ಬರ್ತೀವಿ. ಅಲ್ಲ ನಿಮ್ಮಂಥವ್ರು ಸಹಕಾರ ಇದ್ರೆ ಅಲ್ವಾ ಸರ್ ಏನಾದರೂ ಮಾಡೋಕ್ಕಾಗೋದು? ಮಾಡಿದ್ರು ಅವರು ಸರಿ. BMTCಯಲ್ಲಿ ಡ್ರೈವರ್ ಆಗಿ ಅವ್ರದ್ದೇ ಆದಂಥ ಒಂದು ಹಣಗಳನ್ನ ಖರ್ಚು ಮಾಡಿಕೊಂಡು ಅವ್ರಿಗಿರುವಂಥ ಒಂದು ವೈಯಕ್ತಿಕ ಆಸಕ್ತಿಲಿ ಇಷ್ಟೆಲ್ಲ ಕೇಳಿ. ಊರವರಿಗೆ ₹1 ನಾವು ಎಲ್ಲೂ ಕೇಳಿಲ್ಲ. ಈ ಊರಿನ ಕಥೆಯನ್ನು ಈ ಊರಿನ ಜನಗಳಿಗೆ ಪರಿಚಯ ಮಾಡಿಸೋದಕ್ಕೆ ಅವ್ರಿಗೆ ಓಡಾಟ ಆ್ಯಕ್ಚುಲಿ ಇಲ್ಲಿ ಜನಗಳು ಅವ್ರಿಗೆ ಇನ್ನೂ ಹೆಚ್ಚಿಗೆ ಸಹಕಾರ ಕೊಡಬೇಕು. ಗ್ರೇಟ್ ಸರ್. ನೋಡಿ ನನಗೆ ಇಲ್ಲಿ ಜನಗಳೇ ಹೇಳ್ತಿದ್ದಾರೆ ಸರ್ರೆ ಇದಕ್ಕೆಲ್ಲ ಸಿಮೆಂಟ್ಗೆಲ್ಲ ಸರ್ರೆ ದುಡ್ಡು ಹಾಕಿರೋದು. ಅವ್ರದ್ದೇ ಗ್ರೇಟ್ ಸರ್.
ನನಗೂ ಕೆಲವರು ಸಹಾಯ ಮಾಡಿದ್ದಾರೆ, ಈ ಗ್ರಾಮಸ್ಥರೆಲ್ಲ ಕೆಲವರು ಸಹಾಯ ಮಾಡಿದ್ದಾರೆ. ನಮಗೇನು ಸಿಗುತ್ತೆ ಅಂದರೆ ಜನಗಳಿಗೆ ತಲುಪುವುದ ವಿಷಯ, ಆತ್ಮಸಂತೃಪ್ತಿ ಅನ್ನೋದು ನನಗೆ ಸಿಗ್ತಾ ಇದೆ. ಅಂದರೆ ಜನಕ್ಕೆ ಇದರಿಂದ ಏನು ಉಪಯೋಗ ಅನ್ನೋ ಪ್ರಶ್ನೆನೇ ಬರುತ್ತಲ್ಲ ಸರ್, ಕಾಮನ್ ಆಗಿ ಎಲ್ಲರಿಗೂ ಏನು ಉಪಯೋಗ ಅಂತ. ಆದರೆ ಅದರೊಳಗಿರುವಂಥ ಒಂದು ಶತಮಾನಗಳ ಒಂದು ಪ್ರಯತ್ನನ ನಾವು ಉಳಿಸ್ಕೊಂಡು ಹೋಗ್ತೀವಿ ಅನ್ನೋದಕ್ಕಿಂತ ನೋಡಿ, ಈ ಊರಿನ ಇತಿಹಾಸನ ಈ ಥರ ಮಕ್ಕಳು ಕೂಡ ಇಲ್ಲಿ ಓದಬಹುದು. ಅವ್ರಿಗೆ ಹೆಮ್ಮೆ ಅನಿಸೋದಿಲ್ವಾ, ನನ್ನ ಊರು ಇಷ್ಟು ಹಳೇದಕ್ಕೆ ಹೋಗ್ತಾ ಇದೆ ಅಂತ ಹೇಳ್ಬಿಟ್ಟು ಒಂದು ಹೆಮ್ಮೆ ಅನಿಸೋದಿಲ್ವ? ಅದಕ್ಕಿಂತ ಇನ್ನೇನು ಬೇಕು ಹೇಳಿ? ಅದೀಗ ಎಷ್ಟೋ ಹಳ್ಳಿಗಳಿಗೆ ಇದು ಯಾವಾಗ ಹುಟ್ಟಿತು, ಎಲ್ಲಿಂದ ಬಂತು, ಏನೇನು ಆಯಿತು ಅನ್ನೋ ಒಂದು ಐಡಿಯಾಗಳು ಇರೋದಿಲ್ಲ. 9ನೇ ಶತಮಾನದಲ್ಲೇ ಇಲ್ಲಿ ಜಕ್ಕಿಯೂರು ಅಥವಾ ಜಕ್ಕೂರು ಅನ್ನೋ ಊರಿತ್ತು ಅನ್ನೋದಕ್ಕೆ ಇವೆಲ್ಲ ಒಂದು ಆಧಾರಗಳಾಗಿ ಸಿಗ್ತಾ ಇದೆ. ಇದು ಅಗ್ರಹಾರ. ಇದು ಸಾಮಾನ್ಯವಾಗಿ ಅಗ್ರಹಾರ ಅಂದರೆ ಬ್ರಾಹ್ಮಣರು ಇರುವಂಥ ಸ್ಥಳ. ಆಗ ಈ ಅಗ್ರಹಾರನ ಇಲ್ಲಿ ಶ್ರಾದ್ದ ಮಾಡ್ತಾಯಿದ್ರು. ಶ್ರಾದ್ದ ಮಾಡೋದಕ್ಕೋಸ್ಕರವಾಗಿ ಕೆಲವು ಜಾಗವನ್ನು ಅವರಿಗೆ ದಾನವಾಗಿ ಕೊಟ್ಟಿರುವಂಥ ಮಾಹಿತಿ ಇದೆ. ಇಲ್ಲಿ ಯಾವ್ದಾರ ಚಿಕ್ಕ ನಾಲೆ, ನದಿ ಥರ ಏನಾರು ಇತ್ತು? ಇಲ್ಲ, ಒಂದು ಬಾವಿ ಇತ್ತು. ತಮಿಳು ಶಾಸನ ಇದು. ಯಾವ್ಯಾವ ದಿಕ್ಕಲ್ಲಿ ಏನೇನು ಇತ್ತು ಅನ್ನೋದು ಇದರಲ್ಲಿ ಪ್ರಸ್ತಾಪ ಇದೆ. ಇದು ಸುಮಾರು 12ನೇ ಶತಮಾನದಲ್ಲಿ ಇದು ಅಗ್ರಹಾರದಲ್ಲಿ ಶ್ರಾದ್ದ ಮಾಡೋದಕ್ಕೋಸ್ಕರವಾಗಿ ದಾನ ಕೊಟ್ಟಿರುವಂಥ ಶಾಸನ ಇದು. ಇದು ಇಲ್ಲೆಲ್ಲೋ ಬಿದ್ದಿತ್ತು, ಈಗೆಲ್ಲ ಸಂರಕ್ಷಣೆ ಆಗಿದೆ. ಇಲ್ಲೆಲ್ಲ ನೈಸಾಗಿದೆ, ಗೊತ್ತಾ? ಇದು ಏನಕ್ಕೆ ನೈಸಾಗಿದೆ ಹೇಳಿ ನೋಡೋಣ. ಇಲ್ಲಿ ಕಲ್ಲಿತ್ತು, ಇವರೆಲ್ಲನೂ ಹೊಲ ಕೊಯ್ಯೋದಕ್ಕೋ ಇಲ್ಲ ದನ ಮೇಸೋವಾಗ ಇದನ್ನು ಮಚ್ಚನ್ನು ನೈಸ್ ಮಾಡಿರೋದು ಇದು. ಮತ್ತು ಇಲ್ಲೇ ಪಕ್ಕದಲ್ಲಿ ಒಂದು ವೀರಗಲ್ಲಿತ್ತು, ಅದನ್ನು ಇಲ್ಲೇ ಸಂರಕ್ಷಣೆ ಮಾಡಿ ಇಕ್ಕಿದ್ದಾರೆ. ಇದು ತಮಿಳಲ್ಲಿ ಏನಕ್ಕೆ ಬರೆದಿರೋ ಸರ್? ಅವಾಗ ಚೋಳರು ಆಳ್ತಿದ್ರ ಇಲ್ಲಿ? ಈ ಚೋಳರ ಕಾಲದಲ್ಲಿ ತಮಿಳು ಪ್ರಾರಂಭ ಆಯ್ತು ಇಲ್ಲಿ. ಅದಾಗ್ಬಿಟ್ಟ ಮೇಲೆ ಹೊಯ್ಸಳರು ಇದ್ದರು. ಆದರೆ ಚೋಳರು ಇಲ್ಲಿಂದ ಹೋಗ್ಬಿಟ್ಟಿದ್ರು. ಅವರು ಅಧಿಕಾರಿಗಳು ಎಲ್ಲನೂ ಇಲ್ಲೇ ಇದ್ದರು. ಅವರುಗಳು ತಮಿಳಲ್ಲಿ ಬರೆದಿದ್ದಾರೆ. ಈಗ ಏನಿದೆ ಸರ್ ಇದರೊಳಗಿನ ವಿಷಯ? ಇಲ್ಲಿ ಈ ಒಂದು ಬಾವಿಗೆ ಪೂರ್ವಕ್ಕೆ ಪಶ್ಚಿಮಕ್ಕೆ ಎಲ್ಲ ದಿಕ್ಕುಗಳಲ್ಲಿ ಅಲ್ಲಿ ಶ್ರಾದ್ದ ಮಾಡೋ ಇದಕ್ಕೆ ಇದನ್ನು ದಾನ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಬರೆದಿದ್ದಾರೆ. ಈ ಊರನ್ನು ಅಗ್ರಹಾರ ದಾನ ಕೊಟ್ಟಿದ್ದಾರೆ, ದಾನವಾಗಿ ದಾನ ಕೊಟ್ಟಿರೋದ್ರ ಬಗ್ಗೆ. ಅಲ್ಲಿಂದ ಆಚೆಗೆ ಅವರು ಇಲ್ಲಿ ಈಗ ಇದ್ದಾರೋ ಏನೋ ಗೊತ್ತಿಲ್ಲ ಬ್ರಾಹ್ಮಣರು, ಆದರೆ ಅಗ್ರಹಾರ ಊರು ಅಂತ ಅನ್ನೋದು ಮಾತ್ರ ಇಲ್ಲಿದೆ. ಇಲ್ಲಿ ಬ್ರೇಕ್ ಆಗಿರೋದನ್ನ ಅಂಟಿಸಿದ್ದಾರೆ. ಹೌದು, ಇಲ್ಲಿ ಅಂಟಿಸಿ ಇದನ್ನು ಸಂರಕ್ಷಣೆ ಮಾಡಿಕ್ಕಿದ್ದಾರೆ. ಮೊದಲು ದೇವಸ್ಥಾನ ಮುಂದೆ ಇತ್ತು, ಆಮೇಲೆ ಆ ಕಡೆ ಸೈಡಲ್ಲಿ ಇಟ್ಟಿದ್ರು. ಹೀಗೆ ಒಂದು ಇತಿಹಾಸ ಆಸಕ್ತರು ಇದನ್ನು ಸಂರಕ್ಷಣೆ ಮಾಡಿಟ್ಟಿದ್ದಾರೆ. ಇಲ್ಲಿ ಕಾಣುತ್ತೆ. ಇವಾಗ ನಾವು ಗೋಧಿ ಹಿಟ್ಟು ಇಲ್ಲಿ ಹಚ್ಚಿದ್ರೆ ಮಾಡಿ ಇದನ್ನು ಮಿಥಿಕ್ ಸೊಸೈಟಿಯವರು ಸ್ಕ್ಯಾನ್ ಮಾಡಿದ್ದಾರೆ. ಸ್ಪಷ್ಟವಾಗಿ ಇದರದ್ದು ಪಾಠ ಎಲ್ಲ ತೆಗೆದಿದ್ದಾರೆ, ಸಿಕ್ಕಿದೆ. ಮತ್ತು ಇದು ಎಪಿಗ್ರಾಫಿಕಾ ಕರ್ನಾಟಕದಲ್ಲೂ ಇದು ಪ್ರಸ್ತಾಪ ಇದೆ, ಮೆನ್ಷನ್ ಆಗಿದೆ. ಸೊಂಟದಲ್ಲಿ ಒಂದು ಕತ್ತಿಯ ಓರೆ ಇಟ್ಕೊಂಡಿದ್ದಾನೆ. ಮತ್ತು ಅವನು ಗುರಾಣಿ ನೋಡಿ ಎಷ್ಟು ಅದ್ಭುತವಾಗಿದೆ ಗುರಾಣಿ. ಹೌದು. ಮತ್ತು ಅವನ ಕತ್ತಿ ನೋಡಿ ಎಷ್ಟು ವೈವಿಧ್ಯತೆಯಿಂದ ಕೂಡಿದೆ. ಇವನಿಗೆ ಅನೇಕ ಬಾಣಗಳು ಬಿದ್ದಿದೆ ನೋಡಿ. ಇಲ್ಲಿ ಬಾಣ ನೋಡಿ. ಅವನ ದೇಹಕ್ಕೆ ಬಾಣಗಳು ಒಕ್ಕಿದೆ. ಅವನು ಶೈವ ಆದರೆ ಕೈಲಾಸದಲ್ಲಿ, ವೈಷ್ಣವ ಆದರೆ ಸ್ವರ್ಗದಲ್ಲಿ ಅವನ ಪ್ರತಿಷ್ಠಾಪನೆ ಮಾಡೋದು. ವೀರಗಲ್ಲುಗಳಲ್ಲಿ ಅನೇಕ ವಿಧ ಇದೆ. ಅದರಲ್ಲಿ ಇದು ಹಂದಿಬೇಟೆ ವೀರಗಲ್ಲು. ಇದು ಒಂದು ಹೊಯ್ಸಳರ ಕಾಲದ ನಾಯಿ ಬೇಟೆ ವೀರಗಲ್ಲು. ಬೀಜಾಕ್ಷರಗಳಲ್ಲಿ ಬರೆದಿರ್ತಾರೆ. ಇದಕ್ಕೆ ಯಾವುದೇ ಅರ್ಥ ಇರೋದಿಲ್ಲ, ಬರೀ ಹೋಮ್ ಹೀಮ್ ಅಂತ ಹೇಳ್ಬಿಟ್ಟು ಆ ರೀತಿ ಬರೆದಿರ್ತಾರೆ ನೋಡಿ. ಇದು ಒಂದು ಯಂತ್ರದ ಕಲ್ಲು ಅಂತ ನಾವು ಕರಿತೀವಿ ಇದನ್ನು. ಇದು ಯಲಹಂಕ ಉಪನಗರ ಅಂತ ಹೇಳ್ತೀವಿ. ಆ ಜಾಗದಲ್ಲಿ ಇದ್ದೀವಿ ನಾವು.
ಇಲ್ಲಿ ಇದು ಗಂಗರ ಕಾಲದ ಒಂದು ವೀರಗಲ್ಲಿದು. ಇದು ಮೊದಲು ಇಲ್ಲೇ ಪಕ್ಕದಲ್ಲಿ ರಸ್ತೆಯಲ್ಲಿ ಇತ್ತು. ಹೋಗೋ ಬರೋ ಗಾಡಿಗಳೆಲ್ಲ ಇಲ್ಲಿ ಟಚ್ ಆಗ್ತಾ ಇತ್ತು. ಅದಕ್ಕೆ ಏನಾದರೂ ಮಾಡಿ ಸಂರಕ್ಷಣೆ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಇಲ್ಲಿ ಸಂರಕ್ಷಣೆ ಮಾಡಿ ಇಟ್ಟಿದ್ದೀವಿ. ಈ ವೀರಗಲ್ಲಲ್ಲಿ ಇದು ವೀರಗಲ್ಲಿನ ಸ್ವರೂಪ ಎಲ್ಲ ನೋಡಿದ್ರೆ ಸುಮಾರು 9ನೇ ಶತಮಾನಕ್ಕೆ ಸೇರಬಹುದಾದ ಒಂದು ಅದ್ಭುತವಾದ ವೀರಗಲ್ಲಿದು. ಓಕೆ. ಅಂದರೆ ಈ ಯಲಹಂಕ ಈ ಪ್ರಾಂತ್ಯ ಕೂಡ 8-9ನೇ ಶತಮಾನದಲ್ಲೇ ಇಲ್ಲಿ ಜನವಸತಿ ಇತ್ತು. ಇಲ್ಲಿ ಒಳ್ಳೆ ವೀರ ಇದ್ದ ಅನ್ನೋದಕ್ಕೆ ಇದು ಸಾಕ್ಷಿಯಾಗಿ ನಿಲ್ತಾ ಇದೆ. ಇದು ವೀರಗಲ್ಲಲ್ಲಿ ನೋಡಿ ಅವನ ವೇಷಭೂಷಣಗಳು ನೋಡಿ, ಮತ್ತು ಸೊಂಟದಲ್ಲಿ ಒಂದು ಕತ್ತಿಯ ಓರೆ ಇಟ್ಕೊಂಡಿದ್ದಾನೆ. ಮತ್ತು ಅವನು ಗುರಾಣಿ ನೋಡಿ ಎಷ್ಟು ಅದ್ಭುತವಾಗಿದೆ ಗುರಾಣಿ. ಹೌದು. ಮತ್ತು ಅವನ ಕತ್ತಿ ನೋಡಿ ಎಷ್ಟು ವೈವಿಧ್ಯತೆಯಿಂದ ಕೂಡಿದೆ. ಇದರಲ್ಲಿ ವೀರಾವೇಶದಿಂದ ಇವನು ಹೋರಾಡಿದ್ದಾನೆ. ಹಿಂದ್ಗಡೆ ಒಬ್ಬ ಅವನಿಗೆ ಅಸ್ತ್ರಗಳನ್ನ ಸಪ್ಲೈ ಮಾಡೋದಕ್ಕೆ ಇಲ್ಲಿ ಒಬ್ಬನು ನಿಂತಿದ್ದಾನೆ. ಎದುರಾಳಿ ಕುದುರೆ ಮೇಲೆ ಬಂದಿದ್ದಾನೆ. ಅವನ ವಿರುದ್ಧ ಇವನು ಹೋರಾಡ್ತಾ ಇದ್ದಾನೆ. ಈ ಹೋರಾಟದಲ್ಲಿ ಇವನು ಸತ್ತಿದ್ದಾನೆ. ಇವನು ಅದಕ್ಕೆ ಸಾಕ್ಷಿಯಾಗಿ ಇವನಿಗೆ ಅನೇಕ ಬಾಣಗಳು ಬಿದ್ದಿದೆ. ನೋಡಿ ಇಲ್ಲಿ ಬಾಣ ನೋಡಿ, ಅವನ ದೇಹಕ್ಕೆ ಬಾಣಗಳು ಒಕ್ಕಿದೆ ನೋಡಿ. ಇಲ್ಲಿಂದ ಬಾಣದಲ್ಲಿ ಹೊಡಿತಾ ಇದ್ದಾರೆ ವೈರಿಗಳು. ಹಾಗೆ ಇವನು ವೀರ ಸತ್ತಿದ್ದಾನೆ. ಅದಕ್ಕೋಸ್ಕರ ಈ ವೀರಗಲ್ಲು ಹಾಕಿದ್ದಾರೆ. ಈಗ ವೀರ ಗೆದ್ದರೆ ರಾಜ್ಯ ಸಿಗುತ್ತೆ, ಸತ್ತರೆ ವೀರ ಸ್ವರ್ಗ ಸಿಗುತ್ತೆ ಅಂತ ಹೇಳ್ತಾರೆ. ಆ ರೀತಿ ಇವನು ಸತ್ತಿದ್ದಕ್ಕೆ ನೋಡಿ ಅಪ್ಸರೆಯರು ಸ್ವರ್ಗಕ್ಕೆ ಕರ್ಕೊಂಡೋಗಿ ಸ್ವರ್ಗದಲ್ಲಿ ಇವನ್ನ ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ. ಈ ಕಾನ್ಸೆಪ್ಟ್ ಇದು. ಇವರ ವೇಷಭೂಷಣಗಳು ಇದರಿಂದ ಇದು ಸುಮಾರು 9-10ನೇ ಶತಮಾನಕ್ಕೆ ಸೇರುತ್ತೆ ಅನ್ನೋದು ಒಂದು ಅಂದಾಜು ಮಾಡಬಹುದು. ಇದು ಶಾಸನ ರಹಿತ ವೀರಗಲ್ಲು ಇದು. ಅಂದ್ರೆ ಇದರಲ್ಲಿ ಚಿತ್ರಿಸಿರೋದು ಆ ರಣರಂಗದಲ್ಲಿ ಯುದ್ಧ ಮಾಡ್ತಾ ಇರುವಂತ ಒಬ್ಬ ವೀರ. ಅವನು ಏಟನ್ನು ತಿಂದಿದ್ದಾನೆ ಮತ್ತು ಅಷ್ಟು ಜನಗಳನ್ನು ಸುಮಾರು ಜನನ್ನ ಕೊಂದಿದ್ದಾನೆ. ಹೋರಾಡ್ತಾ ಇದ್ದಾನೆ ನೋಡಿ. ಇವನಿಗೂ ಬಾಣಗಳು ನೋಡಿ ಇಲ್ಲೆಲ್ಲ ಬಿದ್ದಿದೆ ನೋಡಿ ಇಲ್ಲಿ, ಮತ್ತೆ ತಲೆಗೂ ಬಾಣ ಬಿದ್ದಿದೆ. ಇದ್ರ ಬಗ್ಗೆ ಒಂದು ವಿವರವಾಗಿ ಎಲ್ಲ ಬರೆದು ಇಲ್ಲಿ ಬೋರ್ಡ್ ಹಾಕಿದ್ದೀನಿ ಸರ್. ಈಗ ನೀವು ಇದನ್ನ ಕಂಡುಹಿಡಿಯುವಾಗ ಈಗ ಜನರಲ್ ಆಗಿ ನಾನು ಕೇಳ್ತಾ ಇರೋದು, ಸರಿ ನೀವು ಹೇಳಿದ್ರೆ ಆಗಲೇ ಆ ಕತ್ತಿ ಗುರಾಣಿ ಅಥವಾ ಅವ್ರ ವೇಷಭೂಷಣಗಳನ್ನೆಲ್ಲ ನೋಡಿ, ಇಲ್ಲ ಅವ್ರ ಹೇರ್ ಸ್ಟೈಲು ಈ ಥರದ್ದೆಲ್ಲ ಒಂದು ಡೀಟೇಲ್ನ ಡಿಕೋಡ್ ಮಾಡಿ ನೀವು ಅದು ಕಾಲಘಟ್ಟನ ಡಿಸೈಡ್ ಮಾಡ್ತೀರಿ ಅಂದರೆ ಏನು ಇಲ್ಲಿ ದಾಖಲೆ ಇಲ್ಲದೆ ಇದ್ದಾಗ ಅಂತ. ಬಟ್ ಕಲ್ಲು ಎಷ್ಟು ಹಳೇದು ಅನ್ನೋದನ್ನು ಏನಾದರೂ ಸ್ಟಡಿ ಮಾಡ್ತೀರಾ ಅದರಲ್ಲಿ? ಇಲ್ಲ ನಮಗೆ ಶಿಲ್ಪದ ಬಗ್ಗೆ ಮಾತ್ರ ನಮಗೆ ಅಂದಾಜು ಮಾಡ್ಬೋದು. ಇವರ ವೇಷಭೂಷಣಗಳು, ಇವರು ಮುಡಿ ಕಟ್ಟಿರೋದು, ಇದ್ರ ಬಗ್ಗೆ ನಾವು ಸ್ಟಡಿ ಮಾಡ್ಬೋದು. ಆಲ್ಮೋಸ್ಟ್ ಎಲ್ಲ ವೀರಗಲ್ಲುಗಳಲ್ಲೂ ಕಂಡುಬರುವಂಥ ಚಿತ್ರ ದೇವತೆಗಳು ಅವ್ರನ್ನ ಮೇಲ್ಗಡೆ ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತಾ ಇರೋದು. ಸುಮಾರು 7-8ನೇ ಶತಮಾನದಲ್ಲಿ ಬರೀ ಒಂದೇ ಒಂದು ಸಿಗ್ತಾ ಇತ್ತು, ಒಂದೇ ಹಂತ. ಹಿಂದೆ ಬರ್ತಾ 2ನೇ ಹಂತಕ್ಕೆ ಬಂತು, 3ನೇ ಹಂತ ಬರುತ್ತೆ. ಸಾಮಾನ್ಯವಾಗಿ ಜನರಲ್ ಆಗಿ ತಗೊಂಡ್ರೆ 3 ಹಂತಗಳಿರುತ್ತೆ. ಒಂದು ಹಂತದಲ್ಲಿ ಯುದ್ಧ ಮಾಡ್ತಾ ಇರ್ತಾರೆ, 2ನೇ ಹಂತದಲ್ಲಿ ಸ್ವರ್ಗಕ್ಕೆ ಕರ್ಕೊಂಡು ಹೋಗೋದು. ಅವನು ಶೈವ ಆದರೆ ಕೈಲಾಸದಲ್ಲಿ, ವೈಷ್ಣವ ಆದರೆ ಸ್ವರ್ಗದಲ್ಲಿ ಅವನ ಪ್ರತಿಷ್ಠಾಪನೆ ಮಾಡೋದು. 3 ಹಂತಗಳು ಮಾತ್ರ ಸಾಮಾನ್ಯವಾಗಿರುತ್ತೆ. ಆಮೇಲೆ 4, 5, 6, 7 ಹಂತಗಳು ಇರೋದು ವೀರಗಲ್ಲುಗಳು ಇದೆ. ಸರ್, ಈ ಯುದ್ಧದ್ದು ಹಾಗೇನು ಮತ್ತು ಈ ಸ್ವರ್ಗದ ಪರಿಕಲ್ಪನೆ ಎಲ್ಲ ಏನು ಈ ವೀರಗಲ್ಲೊಳಗೆ ನಾವು ಕಾಣ್ತೀವಿ, ಇದು ಕರ್ನಾಟಕದ ವೀರಗಲ್ಲುಗಳಲ್ಲಿ ಮಾತ್ರನೇ ಐಡೆಂಟಿಟಿ ಇದೆಯಾ? ದೇಶದ ಎಲ್ಲ ವೀರಗಲ್ಲುಗಳಲ್ಲೂ ಸೇಮ್ ಇದೇ ಥರದ ಸ್ವರ್ಗದ ಕಲ್ಪನೆ, ಇದೇ ಕಲ್ಪನೆಯಲ್ಲೇ ಇದೆ? ಹೌದು, ಎಲ್ಲ ವೀರಗಲ್ಲುಗಳಲ್ಲೂ ಇರುತ್ತೆ. ಆದರೆ ಅದು ಇರಲೇಬೇಕು ಅಂತ ಏನೂ ಇಲ್ಲ. ಬರೀ ಒಂದೇ ಒಂದು ಶಿಲ್ಪನೂ ಕೆತ್ತಿ ಅದು ವೀರಗಲ್ಲು ಆಗುತ್ತೆ. ಆದರೆ ಸಾಮಾನ್ಯವಾಗಿ ಈ ಸ್ವರ್ಗಾಸ್ತದ ಚಿತ್ರಣ ಇರುತ್ತೆ. ಅದಕ್ಕೆ ಹೇಳೋದು, ಗೆದ್ದರೆ ರಾಜ್ಯ ಸಿಗುತ್ತೆ, ರಾಜ್ಯಲಕ್ಷ್ಮಿ, ವೀರ ಸ್ವರ್ಗ. ಸರ್, ಇವಾಗ ನಾವು ಶಾಸನಗಳು ವೀರಗಲ್ಲುಗಳನ್ನ ನೋಡ್ಕೊಂಡು ಇಲ್ಲಿವರೆಗೂ ಬಂದ್ವಿ. ಹೌದು. ಈಗ ಎಲ್ಲಿಗೆ ಬಂದಿದ್ದೀವಿ, ಇದೆಲ್ಲ ಏನು ಅಂತ ಒಂದ್ಸರಿ ಹಾಗೆ ಹೇಳಿ ಸರ್ ನಮ್ಮ ವೀಕ್ಷಕರು. ಇದು ಸಾದೇನಹಳ್ಳಿ ಅಂತೇಳಿ.
ಇಲ್ಲಿ ಸುಮಾರು ಒಂದು 8-9 ವರ್ಷದ ಹಿಂದೆ ನಾವಿಲ್ಲಿ ಬಂದಿದ್ದು. ಇಲ್ಲಿ ಮುಖ್ಯವಾಗಿ ಈ ಶಾಸನನ ನೋಡಬೇಕಾಗಿತ್ತು. ನಾನು ಶಾಸನಗಳಲ್ಲಿ ಅನೇಕ ವಿಧಗಳು ನಿಮಗೆ ಹೇಳಿದ್ದೀನಿ. ಅದರಲ್ಲಿ ಹಂದಿಬೇಟೆ ವೀರಗಲ್ಲು ಅಂತ ಹೇಳ್ತಾರೆ. ಇದು ಮೊದಲು ಮಂಡ್ಯದ ಹತ್ರ ಒಂದು ಕಡೆ ಸಿಕ್ತು ಇದೇ ರೀತಿ ಹಂದಿಬೇಟೆ ವೀರಗಲ್ಲು. ಅದರಲ್ಲಿ ಕಾಳಿ ಎಂಬ ನಾಯಿ ಒಂದು ಹಂದಿನ ಬೇಟೆ ಆಡಿರೋದು ವೀರಗಲ್ಲಿದೆ ಮಂಡ್ಯದಲ್ಲಿ. ಆ ನಾಯಿನೂ ಸತ್ತಿರೋದಕ್ಕೋಸ್ಕರ ಅದಕ್ಕೆ ಅನೇಕ ಊರುಗಳನ್ನ ದಾನ ಕೊಟ್ಟಿರೋದು. ಅದು ಈಗ ಸರ್ಕಾರಿ ಮ್ಯೂಸಿಯಮ್ಮಲ್ಲಿ ಇದೆ. ಅದು ಈಗ ಯಾರಿಗೆ ಕೊಟ್ಟಿರ್ತಾರೆ ಸರ್ ಅದನ್ನು? ಈಗ ನಾಯಿಗೆ ವೀರಗಲ್ಲಾದರೆ ಅಲ್ಲಿ ವೀರಗಲ್ಲು ಇದು ನಾಯಿ ಅನ್ನೋದು ತುಂಬ ಶ್ರೇಷ್ಠವಾಗಿ ಅವನ ಹತ್ರ ಇತ್ತು, ರಾಜನ ಹತ್ರ. ಆ ಯುದ್ಧದಲ್ಲಿ ಅವನು ಗೆದ್ದಿದ್ದಕ್ಕೆ ನಿನಗೇನು ಬೇಕು ಅಂತಂದರೆ ಅವನಿಗೇನು ಬೇಕಾದರೂ ಕೊಡೋಕೆ ರೆಡಿ ಇದ್ದ. ಆದರೆ ಆ ವೀರ ನನಗೆ ನಿಮ್ಮ ಕಾಳಿ ಅನ್ನೋ ನಾಯಿ ಬೇಕು ಅಂತ ಕೇಳ್ತಾನೆ. ಓಕೆ. ಅವನಿಗೆ ಏನೇನು ಬೇಕಾದರೂ ಕೊಡ್ತಾ ಇದ್ದ. ಆದರೆ ಇದು ನಾಯಿ ಕೇಳಿ ತಗೋ ಅಂತ ಕೊಟ್ಬಿಡ್ತಾನೆ. ನಾಯಿನ ತಗೊಂಡು ಬಂದಾಗ ಅದು ಒಂದು ಕಡೆ ಹಂದಿ ಬೇಟೆಗೆ ಹೋಗಿ ಸತ್ತೋಗುತ್ತೆ. ಇನ್ನು ರಾಜನಿಗೆ ಗೊತ್ತಾದರೆ ಇನ್ನೇನಾಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿ ಅದನ್ನು ಮಣ್ಣು ಮಾಡಿ ಅಲ್ಲಿ ಒಂದು ಸ್ಮಾರಕ ಹಾಕಿ ಅದಕ್ಕೆ ಅನೇಕ ಅಲ್ಲಿ ಅದನ್ನು ನೋಡ್ಕೊಳಕ್ಕೆ ಒಂದು ದೇವಸ್ಥಾನನೇ ಅಲ್ಲಿ ಕಟ್ಟಿ ಅನೇಕ ದಾನದತ್ತಿಗಳನ್ನ ಕೊಡ್ತಾರೆ. ಅದು ಮಂಡ್ಯದ ಹತ್ರ ಇದೆ. ಅದು ಈಗ ಮ್ಯೂಸಿಯಮ್ಮಲ್ಲಿದೆ. ಅದೇ ರೀತಿ ಈ ಗ್ರಾಮದಲ್ಲೂ ಇದು ಒಂದು ಹೊಯ್ಸಳರ ಕಾಲದ ನಾಯಿ ಬೇಟೆ ವೀರಗಲ್ಲು. ಇದರಲ್ಲಿ ಈ ನಾಯಿಗೆ ಕೇಸರಿ ಅನ್ನೋದು ಹೆಸರು ಇದಕ್ಕೆ. ಇದು ಬಂದು ಹಂದಿ ಬೇಟೆ ಆಡುವ ಸಮಯದಲ್ಲಿ ಸತ್ತೋಗಿದೆ. ಅದಕ್ಕೋಸ್ಕರ ಆಗಿರುವಂಥ ಸ್ಮಾರಕ ಇದು. ಇದು ಹಂದಿಬೇಟೆ ವೀರಗಲ್ಲು. ವೀರಗಲ್ಲುಗಳಲ್ಲಿ ಅನೇಕ ವಿಧ ಇದೆ. ಅದರಲ್ಲಿ ಇದು ಹಂದಿಬೇಟೆ ವೀರಗಲ್ಲು. ಅಂದರೆ ಈಗ ಮನುಷ್ಯರು ತಮ್ಮ ಆಹಾರಕ್ಕಾಗಿ ಹಂದಿಯನ್ನು ಬೇಟೆ ಆಡೋದಕ್ಕೆ ಹೋದಾಗ ಆ ಬೇಟೆಗೆ ನಾಯಿಗಳೇನು ಸಪೋರ್ಟ್ ಮಾಡ್ತವೆ, ಆ ಥರದಲ್ಲಿ ಒಂದು ನಾಯಿ ಕೇಸರಿ ಅನ್ನೋ ಒಂದು ನಾಯಿ ಸತ್ತಿದೆ. ಇವರಿಗೋಸ್ಕರ ಹಂದಿ ಬೇಟೆ ಆಡಿ ಸತ್ತಿರೋದಕ್ಕೆ ಆ ನಾಯಿಗೋಸ್ಕರ ಅವ್ರು ಹಾಕ್ಸಿರುವಂಥ ಒಂದು ವೀರಗಲ್ಲು. ಹೌದು. ಮತ್ತೆ ನೀವು ಹಂದಿನ ತಿನ್ನೋದಕ್ಕೋಸ್ಕರನೇ ಬೇಟೆ ಆಡ್ತೀವಿ ಅಂತೆಲ್ಲ, ಅದು ಜಮೀನು ಹೊಲನೆಲ್ಲ ಹಾಳು ಮಾಡೋರು. ಅದಕ್ಕೆ ಅದನ್ನ ಬೇಟೆ ಆಡೋರು. ಆ ಸಮಯದಲ್ಲಿ ನಾಯಿಗಳನ್ನ ಕರ್ಕೊಂಡು ಹೋಗೋರು. ಆ ಬೇಟೆ ಆಡೋ ಸಮಯದಲ್ಲಿ ಇದು ಸತ್ತಿರುವಂಥದ್ದು ನಾಯಿ. ಅದಕ್ಕೆ ಹಾಕಿರೋ ಸ್ಮಾರಕ ಇದು. ಇದು ತಮಿಳು ಲಿಪಿಯಲ್ಲಿ ಶಾಸನ ಇದೆ. ಇದು ಏನು ಬರೆದಿದ್ದಾರೆ ಸರ್ ಇದಕ್ಕೆ? ಅದೇ ಕೇಸರಿ ಅನ್ನೋ ನಾಯಿ ಹಂದಿನ ಬೇಟೆ ಆಡೋ ಸಮಯದಲ್ಲಿ ಸತ್ತಿದ ಬಗ್ಗೆ ಅದರಲ್ಲಿ ಬರೆದಿದೆ. ಅದೇ ಜಾಗದಲ್ಲಿ ಇನ್ನೊಂದು ವೀರಗಲ್ಲು ಸಿಕ್ತು. ಇದೆಲ್ಲ ಈ ಊರಿನ ಸುತ್ತಮುತ್ತ, ಇದು ಈ ಊರಿನ ಅಕ್ಕಪಕ್ಕದಲ್ಲೇ ಸಿಕ್ಕಿರುವಂಥದ್ದು. ನಾವು ಇದನ್ನು ಅಧ್ಯಯನಕ್ಕೆ ಬಂದಾಗ ನಮ್ಮ ಕಣ್ಣಿಗೆ ಬಿತ್ತು. ಇದನ್ನು ನಾನು ಪುರಾತತ್ವ ಇಲಾಖೆಗೆ ಮನವಿ ಮಾಡಿದಾಗ ಅವರು ಈ ರೀತಿ ಎಲ್ಲ ಸಂರಕ್ಷಣೆ ಮಾಡಿ ಇಟ್ಟಿದ್ದಾರೆ. ಇದೇ ರೀತಿ ಎಲ್ಲ ಗ್ರಾಮಗಳಲ್ಲೂ ಸಂರಕ್ಷಣೆ ಮಾಡಬೇಕು ಅನ್ನೋದೇ ನಮ್ಮ ಉದ್ದೇಶ. ಹೌದೌದು ಸರ್. ನೋಡಿ, ಇದು ಒಂದು ಅದ್ಭುತವಾದ, ಇದು ಗಂಗರ ಕಾಲದ ವೀರಗಲ್ಲು. ವೀರಾವೇಶದಿಂದ ಹೋರಾಡಿದ್ದಾನೆ. ಒಂದು ಕೈಯಲ್ಲಿ ಬಿಲ್ಲಿದೆ, ಒಂದು ಕೈಯಲ್ಲಿ ಕತ್ತಿ ಇದೆ. ಮತ್ತು ಇವನಿಗೆ ಅನೇಕ ಬಾಣಗಳು ನೆಟ್ಟಿದೆ. ನೋಡಿ, ಬಾಣಗಳು ನೆಟ್ಟಿದೆ. ಇಲ್ಲಿ ವೈರಿ ನೋಡಿ, ಇಲ್ಲಿ ತಿವಿತಾ ಇದ್ದಾನೆ, ಕುದುರೆ ಮೇಲೆ ಕುಂತ್ಕೊಂಡಿದ್ದಾನೆ ವೈರಿ. ಇವನು ಹೋರಾಟದಲ್ಲಿ ವೈರಿ ಅವನಿಗೆ ತಿವಿದಿದ್ದಾನೆ. ಅನೇಕ ಬಾಣಗಳು ಇವನಿಗೆ ನಾಟಿವೆ. ಹೀಗೆ ವೀರ ಸತ್ತಿದ್ದಾನೆ. ಇದು ಶಾಸನ ರಹಿತ ವೀರಗಲ್ಲು. ಇದು ಇದರಲ್ಲಿ ಯಾವುದೇ ರೀತಿಯ ಶಾಸನ ಇಲ್ಲ. ಇದರ ಅರ್ಥ ನಾವೀಗ ಇದರಲ್ಲಿ ಏನಾದರೂ ಶಾಸನ ಇರಲಿ ಇಲ್ಲದೆ ಇರಲಿ, ಇದು ವೀರಗಲ್ಲು ಅಂತ ಕಂಡುಹಿಡಿದ ಮೇಲೆ ನಮಗೆ ಕಾಡುವಂಥ ವಿಷಯ, ಈ ಊರಲ್ಲಿ ಒಬ್ಬ ವೀರ ಇದ್ದ ಅನ್ನೋದಕ್ಕೆ ಸ್ಪಷ್ಟವಾಗಿ ಹೇಳ್ಬೋದು. ಅದಕ್ಕೆ ಈ ಇಲ್ಲ ಅಂದ್ರೂ ಇದು ಸುತ್ತಮುತ್ತ ಅಕ್ಕಪಕ್ಕದ ಊರುಗಳಲ್ಲಾದರೂ ಇದ್ದಂಥ ಒಬ್ಬ ವೀರನ ಕಥೆ. ಇದು ವೀರನಿಗೆ ಅದಕ್ಕೆ ಅವನು ಸತ್ತಿದ್ದಕ್ಕೆ ಅದಕ್ಕೆ ವೀರಗಲ್ಲು ಹಾಕಿದ್ದಾರೆ. ಇದು ಬಂದು ನೋಡಿ, ಇಲ್ಲಿ ಪಕ್ಕದಲ್ಲಿ ಒಂದು ಜಮೀನಲ್ಲಿತ್ತು ಇದು ಇಲ್ಲಿ ಒಂದು ಕಲ್ಲು ಕುಂಟೆ ಅಂತ ಹೇಳ್ಬಿಟ್ಟು ಒಂದು ಕಲ್ಲಿಂದ ಕಟ್ಟಿರುವಂಥ ಒಂದು ಕುಂಟೆ ಇದೆ. ಆ ಕುಂಟೆ ಕಟ್ಟಿರೋದಕ್ಕೋಸ್ಕರವಾಗಿ, ಕುಂಟೆ ಅಂದರೆ ನೀರು ಇರುತ್ತಲ್ಲ, ಪಾತಿ ಥರ ಮಾಡ್ಕೊಂಡಿರೋದು. ಇಲ್ಲ, ಕುಂಟೆ ಅಂತ ಹೇಳ್ತಾರೆ. ಬಾವಿ ಕುಂಟೆ ಅಂತ, ಬಾವಿಗಿಂತ ಇನ್ನು ಸ್ವಲ್ಪ ದೊಡ್ಡದು ಕುಂಟೆ ಅಂತ. ಕೆರೆ ಕುಂಟೆ ಅಂತಾರಲ್ಲ, ಕೆರೆ ಕುಂಟೆ ಅಂತ. ಕೆರೆ ಅಂದರೆ ದೊಡ್ಡದು, ಬಾವಿ ಅಂದರೆ ಚಿಕ್ಕದು. ಎರಡಕ್ಕೂ ಮಧ್ಯೆ ಇರುತ್ತೆ, ಒಂದಿಷ್ಟು ಅಗಲ ಇರುತ್ತೆ, ಇಷ್ಟು ಅಗಲ. ಅದನ್ನು ಕಟ್ಟಿರೋದಕ್ಕೋಸ್ಕರ ಅವನಿಗೆ ದಾನಗಳು ಕೊಟ್ಟಿದ್ದಾರೆ. ಯಾರೋ ಒಬ್ಬ ಇಲ್ಲಿ ವ್ಯಕ್ತಿ ಕಟ್ಟಿದ್ದಾನೆ, ಕುಂಟೆ ಕಟ್ಟಿಸ್ದ, ಅದಕ್ಕೆ ರಾಜ ಇದನ್ನ ಮಾಡಿಸಿದ್ದಾನೆ, ಕೊಟ್ಟಿದ್ದಾನೆ. ಆ ಕುಂಟೆ ಕಟ್ಟಿರೋ ಬಗ್ಗೆ ಇದರಲ್ಲಿ ಮಾಹಿತಿ ಇದೆ. ಆಮೇಲೆ ಆ ಕುಂಟೆ ಇಲ್ಲೆಲ್ಲರೂ ಇದೆ, ಈಗಲೂ ಇದೆ ಅದು ಕುಂಟೆ.
ಕುಂಟೆ ಪಕ್ಕದಲ್ಲೇ ಇದ್ದಿದ್ದು. ನೀರು ಇದೆ ಅಲ್ಲಿ ಈಗ? ನೀರಿಲ್ಲ, ಎಲ್ಲ ಮುಚ್ಕೊಂಡು ಹೋಗ್ಬಿಟ್ಟಿದೆ, ಈಗ ಏನಿಲ್ಲ. ಆದರೆ ಅದರ ಕುರುಗು ಹುಳು ಅಲ್ಲಿ ಸಿಗುತ್ತೆ ಅಲ್ಲಿ. ಈಗಲೂ ಅದು ಒಟ್ಟಿನಲ್ಲಿ ಅದು ಸರ್ಕಾರದ ಜಾಗನೇ? ಇಲ್ಲ, ಈಗ ಎಲ್ಲ ಜಮೀನುಗಳ ಮಾಡ್ಕೊಂಡೆ, ಆ ಜಮೀನಲ್ಲಿ ಇದೆ, ಅದನ್ನು ನಾವು ನೋಡಿದ್ದೀವಿ. ಓಕೆ. ಇದ್ರ ಬಗ್ಗೆನೂ ನಾವೇ ಸಂಶೋಧನೆ ಮಾಡಿ ಲೇಖನ ಎಲ್ಲ ಇದರಲ್ಲಿ ಬರೆದಿದ್ದೀವಿ. ಇನ್ನೊಂದು, ಈ ಶಾಸನಗಳು ವೀರಗಲ್ಲುಗಳ ನಡುವೆ ಇನ್ನೊಂದು ವಿಷಯ ಇದೆ. ಸಾಮಾನ್ಯವಾಗಿ ನೋಡಿ, ಇದಕ್ಕೆ ಯಂತ್ರದ ಕಲ್ಲು ಅಂತ ಕರೀತಾರೆ. ಇದು ಬೀಜಾಕ್ಷರಗಳು ಬರೆದಿರ್ತಾರೆ, ಇದು ಯಾವುದೋ ಒಂದು ಅರ್ಥ ಬರೋದಿಲ್ಲ. ಇದು ಬೀಜಾಕ್ಷರಗಳು, ಬೀಜಾಕ್ಷರಗಳಲ್ಲಿ ಬರೆದಿರ್ತಾರೆ. ಇದಕ್ಕೆ ಯಾವುದೇ ಅರ್ಥ ಇರೋದಿಲ್ಲ, ಬರೀ ಹೋಮ್ ಹೀಮ್ ಅಂತ ಹೇಳ್ಬಿಟ್ಟು ಆ ರೀತಿ ಬರೆದಿರ್ತಾರೆ. ನೋಡಿ, ಇದು ಒಂದು ಯಂತ್ರದ ಕಲ್ಲು ಅಂತ ನಾವು ಕರಿತೀವಿ ಇದನ್ನು. ಅಂದ್ರೆ ಏನಕ್ಕೆ ಇರಬಹುದು ಇದನ್ನ? ಅಂದ್ರೆ ಇದು ಸಾಮಾನ್ಯ ಪ್ರತಿಯೊಂದು ಊರಲ್ಲೂ ಇರುತ್ತೆ ಯಂತ್ರದ ಕಲ್ಲು. ಅಂದ್ರೆ ಯಾವುದೇ ದುಷ್ಟಶಕ್ತಿಗಳು ಊರಲ್ಲಿ ಒಳಗೆ ಬರಬಾರ್ದು ಅನ್ನೋದಕ್ಕೆ ಇದನ್ನ ಹಾಕ್ತಾರೆ, ಯಂತ್ರದ ಕಲ್ಲು. ಮತ್ತೆ ಇದು ನೋಡಿ, ಇಲ್ಲೊಂದು ಲಿಂಗ ಕಾಣುತ್ತಾ ನಿಮ್ಗೆ? ಹೌದು ಸರ್, ಲಿಂಗ ಕಾಣುತ್ತಲ್ವಾ? ಹೌದು. ಇದಕ್ಕೆ ಲಿಂಗ ಮುದ್ರೆ ಕಲ್ಲು ಅಂತ ಕರೀತಾರೆ. ಅಂದ್ರೆ ಯಾವುದೇ ರಾಜ ಯಾವುದೇ ಒಂದು ವ್ಯಕ್ತಿಗೆ ದಾನಗಳು ಕೊಡ್ತಾನೆ, ದಾನ ದತ್ತಿಗಳು ಕೊಡಬೇಕಾದ್ರೆ ಎಲ್ಲಿಂದ ಕೊಡೋದು, ಅವನಿಗೆ ಎಲ್ಲಿವರೆಗೂ ಕೊಡಬೇಕು ಅಂದಾಗ ಒಂದು ಕಡೆಗೆ ಇದು ಲಿಂಗ ಮುದ್ರೆ ಕಲ್ಲು ಅಂತ ಹೇಳ್ತಾರೆ. ಓಕೆ, ಈಗ ನಾವೇನು ಗುರ್ತಿಗೆ ಇಡ್ತೀವಲ್ಲ, ಅದರ ಲಿಂಗ ಮುದ್ರೆ ಹಾಕಿ ಮುದ್ರೆ ಕಲ್ಲು. ಸರ್, ಈಗ ಏನೇನೋ ಹುಡುಕೊಂಡು ಇಲ್ಲಿವರೆಗೂ ಬಂದ್ವಿ. ಈ ಯಾವ ಊರು ಸರ್ ಇದು? ಇದು ಅಲ್ಲಿಗೆ ಸೇರಿದಂಥದ್ದು? ಇದು ಅರದೇಶನಹಳ್ಳಿ ಅಂತ ಕರೀತಾರೆ, ಬೆಂಗಳೂರು ಉತ್ತರ ತಾಲೂಕು ಇದು. ಇಲ್ಲಿ ಇದು ರಾಷ್ಟ್ರಕೂಟರ ಕಾಲದ ಒಂದು ವೀರಗಲ್ಲು ಇದು. ಇದು ರಾಷ್ಟ್ರಕೂಟರದು ಅಂತ ಹೇಗೆ ಹೇಳೋದಂದರೆ, ಸುಮಾರು ಇದು ಕ್ರಿಸ್ತಶಕ 900ನೇ ಇಸ್ವಿಗೆ ಸೇರುತ್ತೆ. ಇಲ್ಲಿ ಸ್ವಸ್ತಿ ಶ್ರೀ ಅಕಾಲ ವರ್ಷ ಅಂತ ಹೇಳ್ಬಿಟ್ಟು ಬರೆದಿದ್ದಾರೆ. ಸ್ವಸ್ತಿ ಶ್ರೀ ಸ್ವಸ್ತಿ ಅಕಾಲ ವರ್ಷ ಅಂತ. ಈ ಅಕಾಲ ವರ್ಷ ಅನ್ನೋದು ಈ ರಾಷ್ಟ್ರಕೂಟರ 3ನೇ ಕೃಷ್ಣನ ನಂತರದ ಕೆಲವರಿಗೆ ಅದನ್ನ ಆ ಬಿರುದು ಇರುತ್ತೆ, ಅಕಾಲ ವರ್ಷ. ಅದರಿಂದ ಇದು ರಾಷ್ಟ್ರಕೂಟರ ಕಾಲಕ್ಕೆ ಸೇರ್ಬೇಕಾಗಿತ್ತು. ಆಗ 2 ನಾಡುಗಳಿತ್ತು, ಒಂದು ಸಣ್ಣೆನಾಡು ಅಂತ, ಒಂದು ಸಣ್ಣೆನಾಡು ಅಂತೇಳಿ, ಇನ್ನೊಂದು ಕುಣಿಗಲ್ ನಾಡು ಅಂತೇಳಿ. ಇದಕ್ಕೆ ಸೇರಿದ ಒಬ್ಬ ಸಾಮಂತ ರಾಜ, ಅವನ ಕಾಲದಲ್ಲಿ ಈ ನಂದಿಗುಂದದ ಪಸುವಣ್ಣ ಮೊರೆಯಿಂ ಗಾವುಂಡ ಅಂತ ಹೇಳ್ಬಿಟ್ಟು ಒಬ್ಬನಿರ್ತಾನೆ. ಈತನೇ ಇರಬೇಕು. ಈತ ಈ ತುರುಗಳು ಕದ್ದುಕೊಂಡು ಹೋದಾಗ, ಅಂದ್ರೆ ಹಸುಗಳನ್ನ ಕದ್ದುಕೊಂಡು ಹೋದಾಗ ಅವರ ವಿರುದ್ಧ ಹೋರಾಡಿ ಇವನು ಮರಣ ಹೊಂದಿರ್ತಾನೆ. ಕಳ್ಳರನ್ನ, ಹಸಿರು ಕಳ್ಳತನ ಮಾಡಿದ ಕಳ್ಳರನ್ನ ಸೋಲಿಸಿ. ಇಲ್ಲ, ಅದು ಕಳ್ಳತನ ಅಂತ ಹೇಳೋದಕ್ಕಾಗೋದಿಲ್ಲ. ಈ ಊರನ್ನ ನಾಶ ಮಾಡಬೇಕಾದ್ರೆ, ಈ ಊರಿನ ಆಸ್ತಿನ ನಾಶ ಮಾಡಿದ್ರೆ ಇವರಿಗೆ ಲಾಸ್ ಆಗುತ್ತೆ. ಹೌದು. ಈ ಆಗಿನ ಕಾಲದಲ್ಲಿ ಈ ಊರಿನ ಆಸ್ತಿ ಏನು ಅಂದ್ರೆ ಹಸುಗಳು, ಕರು, ದನಗಳು, ಇದು ಆಸ್ತಿ. ಅದನ್ನು ಹೊಡ್ಕೊಂಡು ಹೋಗ್ಬಿಡ್ತಾ ಇದ್ರು. ಇಲ್ಲಿ ನೋಡಿ, ಇದು ಎಮ್ಮೆ ತುರುಗಳು, ಇದೆಲ್ಲ ಎಮ್ಮೆಗಳು, ಕ್ಲೀನಾಗಿ ಕಾಣುತ್ತೆ ನೋಡಿ. ಈ ಹಸುಗಳನ್ನ, ಎಮ್ಮೆಗಳನ್ನ ಹೊಡ್ಕೊಂಡು ಹೋದಾಗ ಇವನು ಅವರ ವಿರುದ್ಧ ಹೋರಾಡಿ ಇವನು ಮರಣ ಹೊಂದಿರ್ತಾನೆ. ನೋಡಿ, ಇವನಿಗೆ ಬಾಣಗಳು ನೋಡಿ ಎಷ್ಟೊಂದು ಬಿದ್ದಿದೆ ನೋಡಿ. ಬಿದ್ದು ಇವನು ಸತ್ತಿದ್ದಾನೆ. ಅದಕ್ಕೋಸ್ಕರ ಈ ವೀರಗಲ್ಲು ಹಾಕಿದ್ದಾರೆ. ಇವನಿಗೆ ಸ್ವರ್ಗ ಪ್ರಾಪ್ತಿಯಾಗಿದೆ. ಈ ವಿಷಯ ಇರೋದು ಅಷ್ಟೇನಾ ಇಲ್ಲಿ? ಇಷ್ಟೇ. ಈ 2 ಭಾಗಗಳು ಅಂತ ಏನ್ ಹೇಳಿದ್ರಿ? ಒಂದು ಸಣ್ಣೆನಾಡು, ಒಂದು ಕುಣಿಗಲ್ ನಾಡು. ಅದನ್ನ ಆಳ್ತಾ ಇದ್ದ ರಾಜ ಅವನ ಆಡಳಿತದಲ್ಲಿ ಇರ್ತಾನೆ. ಇವನು ತುರುಗೋಳುಗಳನ್ನ ಕಾಳಗದಲ್ಲಿ ಇವನು ಮರಣ ಹೊಂದಿರ್ತಾನೆ. ಇವನು ಶೌರ್ಯವನ್ನು ಮೆಚ್ಚಿ ಈ ವೀರಗಲ್ಲ ಹಾಕಿದ್ದಾರೆ. ಅವನಿಗೆ ಸ್ವರ್ಗ ಪ್ರಾಪ್ತಿಯಾಗಿದೆ. ರಾಷ್ಟ್ರಕೂಟರು ಅಂದ್ರೆ ಇದು ಒಂದು 950, ಇಲ್ಲ, ಕ್ರಿಸ್ತಶಕ 900 ಬರುತ್ತೆ. ಇದು 900 ಬರುತ್ತೆ.
ಇವರ ರಾಷ್ಟ್ರಕೂಟರ ಅಧೀನದಲ್ಲೇ ಗಂಗಾ ನೊಳಂಬ ಇವರೆಲ್ಲ ಎಲ್ಲರೂ ಇದ್ದಿದ್ದು. ಇದ್ದದ್ದು ಹೌದೌದು. ಇದರಲ್ಲಿ 967ರಲ್ಲಿ 3ನೇ ಕೃಷ್ಣ ತೀರ್ಕೊಂತಾನೆ. ಆಮೇಲೆ ಅವನ ತಮ್ಮ ಕೊಟ್ಟಿಗ ವಲ್ಲಭ ಅಂತ ಇರ್ತಾನೆ, ಅವನು ಸ್ವಲ್ಪ ವರ್ಷ ಆಳ್ತಾನೆ. ಅಲ್ಲಿಗೆ ರಾಷ್ಟ್ರಕೂಟ ಕೊನೆ ಆಗತ್ತೆ. ಆಮೇಲೆ ಗಂಗಾ ನೊಳಂಬ ಅವರೇ ಎಲ್ಲಾನು ಆಳ್ತಾ ಇರ್ತಾರೆ ಈ ಪ್ರಾಂತ್ಯನ. ಓಕೆ ಓಕೆ. ಎಲ್ಲಿ ಸಿಕ್ಕಿರೋದು ಸರ್ ಇದು? ಇಲ್ಲೇ ಸಿಕ್ಕಿರೋದು. ಇದು ರಾಜ್ಯ ಪುರಾತತ್ವ ಇಲಾಖೆಯವರು ಇದಕ್ಕೆ ಸೇರುತ್ತೆ. ಹಳ್ಳಿಲಿ ಒಂದು ಸರ್ಕಾರಿ ಜಾಗ ಏನಿತ್ತು ಅದರೊಳಗೆ ಒಂದು ಸ್ವಲ್ಪ ಅವ್ರ ಕಡೆಯಿಂದ ಈ ಬೋರ್ಡ್ ಎಲ್ಲ ಹಾಕಿದ್ದಾರೆ. ಇದು ಇವೇನು ಸರ್ ಇದು ಪಕ್ಕದಲ್ಲಿರುವಂಥದ್ದು? ಇದು ಕೆಲವು ವೀರಗಲ್ಲುಗಳೇ. ಇದು ಆಗಿನ ಇದಕ್ಕೆ ಸೇರುವಂತ ಇನ್ನೊಂದು ವೀರಗಲ್ಲು. ಬಟ್ ಅಲ್ಲಿ ಲಿಂಗದ ಥರ ಏನೋ ಇದೆ. ಇಲ್ಲ, ಲಿಂಗ ಅಲ್ಲ, ಸೇಮ್ ಇದೇ ಥರ ಮುಚ್ಚೋಗಿದೆ. ಅಲ್ಲಿವರೆಗೂ ಇಲ್ಲ ಕಟ್ಟಾಗಿದೆ, ಅರ್ಧ ಸಿಕ್ಕಿರಬೇಕು. ಹೌದು. ಇದು ಎಮ್ಮೆ ತುರುಗೋಳು. ಇದು ಎಮ್ಮೆಗಳನ್ನ ಕತ್ಕೊಂಡು ಹೋದಾಗ ಅವುಗಳನ್ನ ಬಿಡಿಸ್ಕೊಂಬರೋ ಹೋರಾಟದಲ್ಲಿ ಸತ್ತೋಗಿರೋ ವೀರ. ಬಟ್ ವೀರರು ಅಂದ್ರೆ ಆಲ್ಮೋಸ್ಟ್ ಅಲ್ಲಿ ಸತ್ರು ಕೂಡ ಯಶಸ್ಸಾಗಿರ್ತಾರೆ ಅನ್ಸುತ್ತೆ. ಯಶಸ್ಸು ಆಗಲಿ ಆಗದಿರ ಹೋಗ್ಲಿ, ಅವನು ವೀರತ್ವಕ್ಕೆ ಮೆಚ್ಚಿ ಈ ವೀರಗಳನ್ನ ಹಾಕೋದು. ಇದನ್ನ ಗೋಪಾಲ್, ಫೋಟೋ ಇದ್ರೆ ಫೋಟೋ ಇಮಿಡಿಯೇಟಾಗಿ ತೆಗೆದು ಬಿಡ್ಬೋದು. ಇದು ಅವರ ಹಿಂದಿನ ಜನಾಂಗದವ್ರು ಯಾವ ರೀತಿ ಇರ್ತಾರೋ ಗೊತ್ತಾಗೋದಿಲ್ಲ. ಆದರೆ ಅವ್ರನ್ನ ಒಂದು ರೀತಿ ವೀರರ ರೀತಿ ಚಿತ್ರಿಸಿರ್ತಾರೆ. ಇಲ್ಲಿ ಹುಲಿನೂ ಸತ್ತೋಗಿರುತ್ತೆ, ಜೊತೆಗೆ ಇವನು ಸತ್ತಿರ್ತಾನೆ. ಆದ್ರಿಂದ ಇದಕ್ಕೆ ಹುಲಿ ಬೇಟೆ ವೀರಗಲ್ಲು ಅಂತ ಕರೀತಾರೆ. ನೋಡಿ, ನಾಯಿನ ಜೊತೆ ಕರ್ಕೊಂಡು ಹೋಗಿದ್ದಾನೆ ಬೇಟೆ ಆಡೋದಿಕ್ಕೆ. ಕೆಳಗಡೆ ನಾಯಿ ಬೇಟೆ ಆಡೋಕೆ ಕರ್ಕೊಂಡು ಹೋಗಿದ್ದಾನೆ. ಅದರಲ್ಲಿ ಹುಲಿನ ಸಾಯಿಸಿದ್ದಾನೆ. ಪುರುಷ ಮೃಗ, ಮುಖ ಬಂದು ಪುರುಷಂದಿರುತ್ತೆ, ಇದು ಬಾಡಿ ಒಂದು ಪ್ರಾಣಿ ಇದು ದೇಹ ಇರುತ್ತೆ. ಇದು ತುಂಬಾ ಶಕ್ತಿಶಾಲಿಯಾಗಿರುವಂತ ಒಂದು ಪ್ರಾಣಿ. ಇದು ಒಂದು ಕಂಡೀಷನ್ ಹಾಕುತ್ತೆ ಭೀಮನಿಗೆ, ನಾನು ಬರ್ತೀನಿ, ನನ್ನ ಜೊತೆಗೆ ನೀನು ಓಡಬೇಕು, ನೀನು ಏನಾದರೂ ಸೋತು ಬಿಟ್ರೆ ನಿನ್ನನ್ನು ಕೊಂದಾಗ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಇದು ಕಂಡೀಷನ್ ಆಗುತ್ತೆ. ಸುಮಾರು ವರ್ಷಗಳ ಹಿಂದೆ ಇದೇ ತಿಪ್ಪೆಯಲ್ಲಿ ಬಿದ್ದಿತ್ತು. ಇದು ಗಂಗರ ಕಾಲದ ಒಂದು ಪೂರ್ಣ ಯುದ್ಧ ಸನ್ನಿವೇಶದ ವೀರಗಲ್ಲು. ಇದನ್ನ ಹೇಳಿ ಗೋಪಾಲ್, ಅಲ್ಲಿ ಬುರ್ದೋಗುತ್ತೆ ಈಗ. ಇದನ್ನ ಹೇಳಿ, ಇದನ್ನ ಗೋಪಾಲ್. ಈಗ ತಳ್ಳು, ಬಿತ್ತ ಮೇಲೆ. ಕೊಂಬೇನು ಬೀಳಿಲ್ಲ ಸರ್. ಇದೆ ನಿಮ್ಗೆ ಹೊಲಗಳ ಮಧ್ಯೆ ಇದೆಯಲ್ಲ ಸರ್. ನಿಮಗೆ ಹೇಳಿದೆ ಅನೇಕ ವಿಧಗಳ ವೀರಗಲ್ಲುಗಳ ಬಗ್ಗೆ ನಿಮಗೆ ಒಂದೊಂದೇ ತೋರಿಸ್ಕೊಂಡು ಬರ್ತಾ ಇದ್ದೀನಿ. ತುರುಗೋಳು ವೀರಗಲ್ಲು ತೋರಿಸ್ದೆ, ಬಲಿದಾನದ ವೀರಗಲ್ಲು ತೋರಿಸ್ದೆ, ಆಮೇಲೆ ನಾಯಿ ಹಂದಿ ಬೇಟೆದು ವೀರಗಲ್ಲು ತೋರಿಸ್ದೆ. ಅದೇ ರೀತಿ ಇದು ವೀರರ ಗುಡಿ ಅಂತ ಹೇಳ್ತಾರೆ. ಯಾವುದೇ ಒಂದು ಕ್ಯಾಸ್ಟ್ ಅವರು, ಒಂದು ಕುಲದವರು ಅವರ ಹಿರಿಯರಿಗೆ ಪೂಜೆ ಮಾಡಬೇಕಾದ್ರೆ ಈ ರೀತಿ ವೀರರ ರೀತಿ ಅವರನ್ನು ಚಿತ್ರಿಸಿ ಅವರಿಗೆ ಪೂಜೆಗಳು ಮಾಡ್ತಾರೆ ಇಲ್ಲಿ. ಆ ರೀತಿ ಇವಾಗ ಒಬ್ಬ ಮನುಷ್ಯನ ಚಿತ್ರಿಸ್ಬೇಕು, ಫೋಟೋ ಇದ್ರೆ ಫೋಟೋ ಇಮಿಡಿಯೇಟಾಗಿ ತೆಗೆದು ಬಿಡ್ಬೋದು. ಇದು ಅವರ ಹಿಂದಿನ ಜನಾಂಗದವ್ರು ಯಾವ ರೀತಿ ಇರ್ತಾರೋ ಗೊತ್ತಾಗೋದಿಲ್ಲ. ಆದರೆ ಅವ್ರನ್ನ ಒಂದು ರೀತಿ ವೀರರ ರೀತಿ ಚಿತ್ರಿಸಿರ್ತಾರೆ ಇಲ್ಲಿ. ಬಂದು ಅವರು ಇದಕ್ಕೆ ಪೂಜೆ ಮಾಡ್ಕೊಂಡು ಹೋಗ್ತಾರೆ. ನೋಡಿ, ಇದರಲ್ಲಿ ವೀರರ ರೀತಿ ಚಿತ್ರಿಸಿದ್ದಾರೆ. ಕತ್ತಿ ಇಟ್ಕೊಂಡಿದ್ದಾನೆ, ಈ ರೀತಿ ಅವನ್ನ ವೀರತ್ವ ಇದನ್ನ ಚಿತ್ರಿಸಿದ್ದಾನೆ. ಇಲ್ಲಿ ನಂದಿನ ಚಿತ್ರಿಸಿದ್ದಾರೆ, ಯಾಕಂದ್ರೆ ಶೈವ ಪಂಥಕ್ಕೆ ಸೇರ್ತಾರೆ ಇವರು. ಅದರಿಂದ ಇದು ಅಷ್ಟೇ ನೋಡಿ, ಕೈಯಲ್ಲಿ ಕತ್ತಿ ಇಟ್ಕೊಂಡಿರೋ ರೀತಿನೇ ಅವ್ರನ್ನ ಚಿತ್ರಿಸ್ತಾರೆ. ಸುಂದರವಾದ ಆಭರಣಗಳು ಎಲ್ಲಾನು ಹಾಕಿರ್ತಾರೆ. ಇದು ವೀರರ ಗುಡಿ ಅಂತ ಕರೀತಾರೆ. ಅಂದ್ರೆ ಇದು ಯಾವುದು ವೀರಗಲ್ಲುಗಳಲ್ಲ, ವೀರಗಲ್ಲುಗಳಲ್ಲ, ಇದು ವೀರರ ಗುಡಿ.
ಒಂದು ದೊಡ್ಡ ಅವರ ಮನೆತನದ ಹಿರಿಯರನ್ನ ನೆನೆಸ್ಕೊಳ್ಬೇಕಾದ್ರೆ ಈ ಥರ ವೀರರ ಗುಡಿನ ಕಟ್ಟಿಬಿಟ್ಟು ವರ್ಷಕ್ಕೊಂದ್ಸತಿನೋ ಇಲ್ಲಾಂದರೆ ಬೇರೆ ದಿನಗಳಲ್ಲಿ ಬಂದು ಇವನ್ನ ಪೂಜೆ ಮಾಡಿಕೊಂಡು ಹೋಗೋದಕ್ಕೋಸ್ಕರ ಈ ಥರ ವೀರರ ಗುಡಿಗಳನ್ನ ಕಟ್ಟಿರ್ತಾರೆ. ಇದು ವೀರಗಲ್ ಅಲ್ಲ, ಇದು ವೀರರ ಗುಡಿ ಅನ್ನೋದನ್ನ ಹೇಗೆ ಡಿಸೈಡ್ ಮಾಡ್ತೀರಾ? ನೋಡಿ ಇಲ್ಲೇ ಕಾಣುತ್ತೆ ನೋಡಿ, ಇದೊಂದು ಪರ್ಟಿಕ್ಯುಲರ್ ಪ್ಲೇಸಲ್ಲಿ ಅನೇಕ ವೀರಗಳನ್ನ ನೆಟ್ಟಿರ್ತಾರೆ. ಇದಕ್ಕೆ ವೀರರ ಗುಡಿ ಅಂತಾನೆ ಕರೆಯೋದು ಇದು. ಅಂದ್ರೆ ಇವರೆಲ್ಲ ಒಬ್ಬೊಬ್ಬ ವೀರನ್ನ ಆದ್ಮೇಲೆ ಒಬ್ಬೊಬ್ರನ್ನ ಅವರು ನೆನಪಲ್ಲಿ ಮಾಡಿ ಅವ್ರ ಕುಟುಂಬದವರು ಮಾಡಿ ಇಟ್ಕೊಂಡು ಇದನ್ನ ಪೂಜೆ ಮಾಡ್ಕೊಂಡು ಬರ್ತಾ ಇರ್ತಾರೆ. ಇದೇ ತಲೆಮಾರುಗಳು ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಬರ್ತಾ ಇರ್ತಾರೆ. ಸೊ ಇದೀಗ ಅವ್ರು ಯಾರ ಕಂಟಿನ್ಯೂ ಆಗಿದ್ರೆ ಇವತ್ತಿಗೂ ಇದನ್ನ ಈಗಲೂ ಪೂಜೆ ಮಾಡ್ತಾರೆ. ಇದನ್ನ ಈಗಲೂ ಪೂಜೆಗಳು ನಡೀತಾ ಇರುತ್ತೆ ಇದಕ್ಕೆ. ಈಗ ಇದಕ್ಕೆ ಮಾಡ್ತಿದಾರಾ? ಇದಕ್ಕೆ ಪೂಜೆ ಮಾಡ್ತಾರೆ ವರ್ಷದಲ್ಲಿ ಯಾವಾಗಲೂ ಒಂದ್ಸರಿ. ಅವರಿಗೆ ನಾವು ಹಿರಿಯರಿಗೆ ಎಡೆ ಇಡ್ತೀವಲ್ಲ, ಆ ರೀತಿ ಇಲ್ಲಿ ಬಂದು ಅವ್ರ ಹಿರಿಯರಿಗೆ ಮಾಡ್ಕೊಂಡು ಹೋಗ್ತಾರೆ. ಯಾರ ಮನೆಯವರು ಬಂದು ಮಾಡ್ತಾರೆ? ಇದು ಒಂದೊಂದು ಕ್ಯಾಸ್ಟ್ ಇಲ್ಲ ಒಂದು ಜನಾಂಗ ಇರುತ್ತೆ. ಒಟ್ಟು ಒಂದು ಕುರುಬ ಜನಾಂಗ ಇಲ್ಲ ಗೊಲ್ಲ ಜನಾಂಗ, ಆ ಜನಾಂಗದವರು ಬಂದು ಇಲ್ಲಿ ಮಾಡ್ಕೊಂಡು ಹೋಗ್ತಾರೆ. ಇದು ಒಟ್ಟಿನಲ್ಲಿ ವೀರರ ಗುಡಿ ಅಂತ ಕರೀತಾರೆ. ಹಾಗಾದ್ರೆ ಈ ಊರಿಗೆ ಸಂಬಂಧಪಟ್ಟವರೆಲ್ಲ ಯಾರು ಏನ್ ಪೂಜೆ ಮಾಡ್ತಾ ಇರಲ್ಲ? ಇಲ್ಲ ಈ ಊರಲ್ಲಿ ಇರ್ತಾರೆ ಅವರು ಕುಟುಂಬದವರು. ಎಸ್ಪೆಷಲಿ ಈ ಕುರುಬರು ಮತ್ತೆ ಗೊಲ್ಲರು ಇವರೆಲ್ಲಾನು ಇರ್ತಾರೆ ಇವರು ಕುಟುಂಬದಲ್ಲಿ. ಅವರು ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಅವ್ರುಗಳೇ ಅದನ್ನ ಉಳಿಸ್ಕೊಂಡು ಬಂದಿದ್ದಾರೆ. ಹೌದು. ಈಗ ಇದು ನೀವು ಹೆಂಗೆ ಎಷ್ಟು ವರ್ಷದ ಹಳೇದು ಅಂತ ಐಡೆಂಟಿಫೈ ಮಾಡ್ತೀರಾ ಸರ್? ಇದು ಸುಮಾರು 300-400 ವರ್ಷದ ಹಳೇದು ಇದು ಅಲ್ಲ. ಹಂಗಾದ್ರೆ ರೀಸೆಂಟೇ ಇದು ಸ್ವಲ್ಪ 300-400 ವರ್ಷದ ಹಳೇದು. ಸರ್, ಇವಾಗ ಆಲ್ಮೋಸ್ಟ್ ಬೆಳಗ್ಗೆಯಿಂದ ಇವತ್ತು ಎಲ್ಲ ಥರದ ಕಲ್ಲುಗಳನ್ನ ತೋರಿಸಿದ್ರಿ. ಮಾಸ್ತಿಗಲ್ಲು, ಮಹಾಸತಿಗಲ್ಲು, ವೀರಗಲ್ಲು, ಅದರಲ್ಲಿ ನಾಯಿ ಹಂದಿ ಬೇಟೆ ಆಡಿದ್ರಿಂದ ಹಿಡಿದು ಪ್ರತಿಯೊಂದನ್ನು ಇದು ಎಲ್ಲಿ ಸರ್ ಇದೆಯಾ, ಏನು ಹೇಳುತ್ತೆ ಸರ್ ಈ ಕಲ್ಲಿನ ಕತೆ? ಇದು ಹುಲಿ ಬೇಟೆ ವೀರಗಲ್ಲು ಅಂತೇಳಿ. ಸಾಮಾನ್ಯವಾಗಿ ಊರುಗಳಲ್ಲಿ ಈ ಹುಲಿಗಳು ಬಂದ್ಬಿಡೋದು. ಈಗಲೂ ನೀವು ಕೇಳ್ತಾ ಇದ್ದೀರಾ, ಅದೇ ದನ ಕುರಿ ಕದಿಯೋದಕ್ಕೆ ಇದಕ್ಕೆಲ್ಲ ಹುಲಿ ಬರುತ್ತೆ. ಇದು ತುಂಬಾ ಉಪಟಳ ಕೊಡ್ತಾ ಇರುತ್ತೆ ಊರಲ್ಲಿ. ಅವಾಗ ಏನಾಗುತ್ತೆ, ಈ ಊರಿನ ವೀರ ಅದ್ರ ವಿರುದ್ಧ ಹೋರಾಡಿ ಅದನ್ನ ಕೊಂದಿರ್ತಾನೆ. ಈ ಕೊಂದಾಗ ಹುಲಿನೂ ಸತ್ತೋಗಿರುತ್ತೆ, ಜೊತೆಗೆ ಇವನು ಸತ್ತಿರ್ತಾನೆ. ಆದ್ರಿಂದ ಇದಕ್ಕೆ ಹುಲಿ ಬೇಟೆ ವೀರಗಲ್ಲು ಅಂತ ಕರೀತಾರೆ. ಊರಿನ ಜನಗಳು ಆ ವೀರನಿಗೆ ಒಂದು ಸ್ಮಾರಕನ ಹಾಕಿದ್ದಾರೆ, ಸನ್ಮಾನ ಮಾಡಿರ್ತಾರ. ಹೌದು. ಇದು ಗಂಗರ ಕಾಲಕ್ಕೆ ಸೇರುತ್ತೆ. ಹೇಗೆ ನಾವು ಸ್ಪಷ್ಟವಾಗಿ ಗಂಗರ ಕಾಲ ಅಂತ ಹೇಳ್ತೀವಿ ಅಂದ್ರೆ, ಕೆಲವು ಚಿಹ್ನೆಗಳಿರುತ್ತೆ ಗಂಗರ ಕಾಲದ್ದು. ನೋಡಿ, ಇಲ್ಲಿ ದೀಪಮಾಲೆ ಕಂಬ ಇದೆ. ಹೌದು. ಜೊತೆಗೆ ಇಲ್ಲಿ ಒಂದು ಕುಂಭ ಇದೆ. ಇದು ಗಂಗರ ಕಾಲಕ್ಕೆ ಸೇರುತ್ತೆ ಅನ್ನೋದಕ್ಕೆ ಒಂದು ಸಿಂಬಲ್ ಅದು. ಇದು ಗಂಗರ ಕಾಲದರು ತಮ್ಮ ಅತಿ ಹೆಚ್ಚು ಜಾಗಗಳಲ್ಲಿ ಬಳಸಿರುವಂತಹ ಇದು. ಹೌದು, ಅವರ ಚಿಹ್ನೆಗಳು ಇದು. ಚಿಹ್ನೆ ದೀಪಮಾಲೆ ಕಂಬ ಮತ್ತು ಒಂದು ಗಿಂಡಿ ತರ ಇರುತ್ತೆ. ಇದು ಗಂಗರ ಒಂದು ಶಿಲ್ಪ ಅಂತ ಹೇಳೋದಕ್ಕೆ ಇವೆಲ್ಲ ಆಧಾರಗಳಾಗುತ್ತೆ. ಜೊತೆಗೆ ಇದರಲ್ಲಿ ಸತ್ತಿದ್ದಕ್ಕೆ ಇವನಿಗೂ ಸ್ವರ್ಗಾಸ್ತದ ಚಿತ್ರಣನ ಇಲ್ಲಿ ಕೆತ್ತಿದ್ದಾರೆ. ಇದು ಏನು ಇಸ್ವಿ ಇರ್ಬೋದು ಸರ್? ಸುಮಾರು 9-10ನೇ ಶತಮಾನದ್ದು ಅಂತ ಹೇಳ್ಬೋದು ಇದು. ಓಕೆ, ಅಂದ್ರೆ ಗಂಗರು ಅಂದ್ರೆ ನಮಗೆ 4ರಿಂದ 10ರವರೆಗೂ ಬರ್ತಾರೆ. 10ರವರೆಗೂ ಬರ್ತಾರೆ. ಇದು ಒಂದು 9ರಿಂದ 10ಕ್ಕೆ ಸೇರುತ್ತೆ ಇದು. ಈಗ ನಮಗೆ ಅತಿ ಹಳೆಯ ವೀರಗಲ್ಲು ಅಂದ್ರೆ ಯಾವುದು, ಎಷ್ಟನೇ ಇಸ್ವಿ? ಶಾಸನ ಅಂದ್ರೆ ಹಲ್ಮಡಿ ಶಾಸನ 450. ಶಾಸನ ಬೇಡ. ವೀರಗಲ್ಲು ಸುಮಾರು ಕಡೆ ಇದೆ. ಸುಮಾರು ಒಂದು 600ರಿಂದ 700 ವರ್ಷ ಇದರಲ್ಲಿ ಸುಮಾರು ವೀರಗಲ್ಲುಗಳು ನಮಗೆ ಸಿಗ್ತಾ ಇದೆ. ಇಲ್ಲಿ ನಮಗೆ ಇಲ್ಲಿ ಈ ಪ್ರಾಂತ್ಯದಲ್ಲಿ ಸಿಗೋದು ಗಂಗರ ಕಾಲದಿಂದ ಸಿಗುತ್ತೆ. ಅದಕ್ಕೆ ಹಿಂದೆ ಎಲ್ಲೂ ಇಲ್ಲಿ ಸಿಕ್ಕಿಲ್ಲ ನಮ್ಮ ಈ ದೇವನಹಳ್ಳಿ ಬೆಂಗಳೂರು ಪ್ರಾಂತ್ಯದಲ್ಲಿ. ಇದು ನೋಡಿ, ನಾಯಿನ ಜೊತೆ ಕರ್ಕೊಂಡು ಹೋಗಿದ್ದಾನೆ ಬೇಟೆ ಆಡೋದಕ್ಕೆ. ಕೆಳಗಡೆ ನಾಯಿ ಬೇಟೆ ಆಡೋಕೆ ಕರ್ಕೊಂಡು ಹೋಗಿದ್ದಾನೆ. ಅದರಲ್ಲಿ ಹುಲಿನ ಸಾಯಿಸಿದ್ದಾನೆ. ಇದನ್ನ ಒಂದು ಅದ್ಭುತವಾಗಿ ಚಿತ್ರಣ ಮಾಡಬೇಕು ಅಂತ ಪ್ರಯತ್ನ ಪಟ್ಟಿದ್ದಾರೆ. ಹಿಂದ್ಗಡೆ ಇದೆ ಅದು, ಆದ್ರೆ ಅದೇನೋ ಸರಿಯಾಗಿ ಬರ್ಲಿಲ್ವೋ, ಅದು ಅಪೂರ್ಣ ಆಗಿದೆ. ಅದರಿಂದ ಇದನ್ನ ಇಲ್ಲಿ ಚಿತ್ರಿಸಿದ್ದಾನೆ. ಇದೇನು ಪೇಜ್ ಉಲ್ಟಾ ಮಾಡಿ ಬರ್ದಂಗೆ? ಹೌದು.
ಸಪೋಸ್ ನಾವೇನಾದರೂ ಅಳಿಸ್ಬಿಟ್ರೆ ಈ ಕಡೆಯಿಂದ ಆ ಕಡೆ ಇನ್ಯಾರು ನೋಡ್ತಾರೆ ಅನ್ನಂಗೆ, ಯಾಕೆಂದ್ರೆ ಅಲ್ಲಿ ಉಲ್ಟಾ ಇದೆ ಅದು. ಉಲ್ಟಾ ಇದೆ, ಅದಕ್ಕೆ ಈ ಕಡೆ ಮಾಡಿದ್ದಾರೆ ಇದು. ಹಾಂ ಹಾಂ ಅದ್ಭುತವಾದ ಹುಲಿ ಬೇಟೆ ವೀರಗಲ್ಲು ನೋಡಿ, ಹುಲಿ ಹಲ್ಲುಗಳೆಲ್ಲ ಹೇಗೆ ಚಿತ್ರಿಸಿದ್ದಾರೆ. ಈಗ ನಮಗೆ ಇವೆಲ್ಲ ಕೇವಲ ಆ ವೀರನ ಕಥೆ ಅಲ್ಲದೆ ಆ ಕಾಲದಲ್ಲಿ ಇಲ್ಲಿ ಹುಲಿ ಸಂಚಾರನೂ ಇತ್ತು. ಹೌದು, ಈ ಜಾಗಗಳಲ್ಲಿ ಇವತ್ತಿಗೇನು ಇಲ್ಲೆಲ್ಲ ಹುಲಿ ನನ್ನ ಪ್ರಕಾರ ಇರೋದು ಡೌಟ್. ಚಿರತೆಗಳು ಈ ಸಿಗ್ಬೋದು. ಪ್ರಾಂತ್ಯದಲ್ಲಿ ಇನ್ನು ಸ್ವಲ್ಪ ಕೆಳಗೆ ಚಿಕ್ಕಬಳ್ಳಾಪುರ ಸೈಡ್ ಹೋಯ್ತು ಅಂದ್ರೆ ಅಲ್ಲೆಲ್ಲ ಚಿರತೆಗಳು ಸಿಗುತ್ತೆ. ಹೌದು, ಬಟ್ ಹುಲಿಯ ಕಲ್ಪನೆ ಅಂದ್ರೆ ಅವತ್ತಿನ ಕಾಲದಲ್ಲಿ ಈಗ ಹುಲಿಗಳ ಸಂಖ್ಯೆ ಕಡಿಮೆ ಆಗಿದೆ, ಆಗೆಲ್ಲ ಇತ್ತು ಅದು. ಹೌದೌದೌದು. ಇದು ಗಜಲಕ್ಷ್ಮಿ ಅಂತೇಳಿ. ಹಾಂ ಸರ್. ಸಾಮಾನ್ಯವಾಗಿ ಗಜಲಕ್ಷ್ಮಿ ಬಂದ್ಬಿಟ್ಟು ಈ ದೇವಸ್ಥಾನದ ಎಂಟ್ರೆನ್ಸ್ ಅಲ್ಲಿ ಇರುತ್ತೆ, ಆರ್ಚಲ್ಲಿ ಇರುತ್ತೆ. ಆದರೆ ಇಲ್ಲಿ ಗಜಲಕ್ಷ್ಮಿನ ಚಿತ್ರಣ ಮಾಡಿ ಹಿಂದ್ಗಡೆ ಇನ್ನೊಂದು ಚಿತ್ರಣ ಇದೆ. ಈ ಕಥೆನ ನೀವು ಸಾಮಾನ್ಯವಾಗಿ ತುಂಬಾ ಅಪರೂಪಕ್ಕೆ ಕೇಳಿರ್ತೀರಾ. ಇದರ ಕತೆ ಒಂದೈತೆ. ಇದು ಪುರುಷ ಮೃಗ ಅಂತ ಕರೀತಾರೆ. ಪುರುಷ ಮೃಗ ಮುಖ ಬಂದು ಪುರುಷಂದಿರುತ್ತೆ, ಇದು ಬಾಡಿ ಒಂದು ಪ್ರಾಣಿ, ಇದು ದೇಹ ಇರುತ್ತೆ. ಇದು ತುಂಬಾ ಶಕ್ತಿಶಾಲಿಯಾಗಿರುವಂತ ಒಂದು ಪ್ರಾಣಿ. ಇದು ತುಂಬಾ ಶಕ್ತಿಶಾಲಿಯಾಗಿರುತ್ತೆ. ಈ ಪಾಂಡವರು ಅವರು ಯುದ್ಧ ಎಲ್ಲ ಮುಗಿದು ಬಿಟ್ಟ ಮೇಲೆ ಅವರು ಒಂದು ಯಾಗ ಮಾಡಬೇಕಾಗತ್ತೆ. ಅದಕ್ಕೆ ತುಂಬ ಕೆಲಸಗಳಿರುತ್ತೆ. ಆ ಕೆಲಸಗಳು ಮಾಡೋದಕ್ಕೆ ಇದೇ ಸೂಕ್ತ ಅಂತ ಹೇಳ್ಬಿಟ್ಟು ಇದನ್ನ ಕರ್ಕೊಂಡು ಬರೋಕ್ಕೆ ಭೀಮನ್ನ ಕಳಿಸ್ತಾರೆ. ಆದರೆ ಇದನ್ನ ಕರ್ಕೊಂಡು ಬರೋದು ಅಷ್ಟು ಸುಲಭ ಅಲ್ಲ, ತುಂಬ ಶಕ್ತಿಶಾಲಿ ಇದು. ಅದಕ್ಕೆ ಇವನಿಗೆ ಒಂದು ಕೃಷ್ಣ ಒಂದು ಇದು ಕೊಟ್ಟು ಕಳಿಸಿರ್ತಾನೆ, ಏನೋ ಒಂದು ವರನ ಇವನಿಗೆ ಕೊಟ್ಟು ಕಳಿಸಿರ್ತಾನೆ. ಏನು ಅಂತಂದರೆ ಇದು ಅತೀವ ಶಿವಭಕ್ತ. ಇದು ಒಂದು ಕಂಡೀಷನ್ ಹಾಕುತ್ತೆ ಭೀಮನಿಗೆ, ನಾನು ಬರ್ತೀನಿ, ನನ್ನ ಜೊತೆಗೆ ನೀನು ಓಡಬೇಕು, ನೀನು ಏನಾದರೂ ಸೋತು ಬಿಟ್ರೆ ನಿನ್ನನ್ನು ಕೊಂದಾಗ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಇದು ಕಂಡೀಷನ್ ಹಾಕುತ್ತೆ. ಸರಿ ಅಂತ ಭೀಮ ಒಪ್ಕೊಂತಾನೆ. ನೋಡಿ ಗದೆ ಇದೆ, ನೋಡಿ ಭೀಮ ಅಜಾನುಬಾಹು. ಇವನು ಮುಂದಕ್ಕೆ ಓಡ್ತಾ ಇರ್ತಾನೆ. ಇವನ ಕೈಯಲ್ಲಿ ಸುಸ್ತಾಗಿ ಇನ್ನೇನು ಆಗೋದಿಲ್ಲ ಅಂದಾಗ ಅವನು ಕೃಷ್ಣ ಕೊಟ್ಟು ಕಳಿಸಿರ್ತಾನಲ್ಲ, ಒಂದು ಜಡೆನ ಕೆತ್ತು ಬಿಸಾಕ್ತಾನೆ. ಅಲ್ಲಿ ಒಂದು ಶಿವಲಿಂಗ ಉತ್ಪತ್ತಿಯಾಗುತ್ತೆ. ಇದು ಅತೀವ ಶಿವಭಕ್ತೆ. ಇದು ಮೃಗ ನಾನು ಶಿವನ್ನ ಪೂಜೆ ಮಾಡಿಕೊಂಡೇ ಮುಂದೆ ಬರುತ್ತದು. ಅಷ್ಟರೊಳಗೆ ಇವನು ಅದೆಷ್ಟೋ ದೂರ ಓಡಿರ್ತಾನೆ. ಹಾಗೂ ಏನ್ ಮಾಡಿರ್ತಾನೆ ಅಂತಂದ್ರೆ ಕೊನೆ ಆಗೋಗುತ್ತೆ. ಕೃಷ್ಣ ಕೊಟ್ಟಿರೋ ಆ ಕೂದಲು ಕೊಟ್ಟಿರ್ತಾನೆ, ಅದೆಲ್ಲ ಖಾಲಿ ಆಗೋಗಿರುತ್ತೆ. ಅರಮನೆವರೆಗೂ ಬಂದ್ಬಿಡ್ತಾನೆ. ಅರಮನೆ ಬಂದು ಇನ್ನೇನು ಅವನ್ನ ಹಿಡಿದು ತಿನ್ನಬೇಕು ಅಂದಾಗ ಈ ಭೀಮನ ದೇಹ ಅರಮನೆ ಒಳಗೆ ಹೋಗಿರುತ್ತೆ. ಇದು ಕಾಲು ಇಟ್ಕೊಂಡ್ ಬಿಡುತ್ತೆ ಭೀಮಂದು. ಈಗಲೂ ತಿಂದ್ಬಿಡ್ತೀನಿ, ಇನ್ನೂ ಒಳಗೆ ಹೋಗಿಲ್ಲ ಅಂತ ಹೇಳ್ತಾನೆ. ಅವಾಗ ಋಷಿಗಳೆಲ್ಲ ಬಂದ್ಬಿಟ್ಟು ನಮ್ಮ ದೇಹದ ಮುಖ್ಯ ಭಾಗ ಬಂದು ದೇಹದ ತಲೆ ಮತ್ತು ಹೃದಯ ಇದು ಒಳಗೆ ಬಂದ್ಬಿಟ್ಟ ಮೇಲೆ ಆಲ್ಮೋಸ್ಟ್ ಬಂದಿದ್ದಾನೆ, ಬಿಟ್ಟು ಅಂತ ಹೇಳಿದಾಗ ಇದು ಬಿಟ್ಟು ಅಲ್ಲಿ ಎಲ್ಲ ಕೆಲಸಗಳು ಇದೆಲ್ಲ ಮಾಡಿ ಆ ಯಾಗ ಸಂಪೂರ್ಣ ಆಗುತ್ತೆ. ಅದರದ್ದು ಒಂದು ಕಥೆ ಇದು. ಈ ಕಥೆ ಎಲ್ಲಿದೆ ಸರ್ ಮೆನ್ಷನ್ ಆಗಿ? ಮಹಾಭಾರತದಲ್ಲಿ ಬರುತ್ತೆ. ಇದೆ ಉಪಕಥೆಗಳಲ್ಲಿ ಇದು ಒಂದು ಬರುತ್ತೆ. ಯುದ್ಧದ ನಂತರ, ಮಹಾಭಾರತದ ಯುದ್ಧದ ನಂತರ ಇದಕ್ಕೆ ಪುರುಷ ಮೃಗ ಅಂತ ಕರೀತಾರೆ ಇದು. ಓಕೆ ಸೂಪರ್. ಹಾಂ ಸರ್, ಇದು ಯಾವ ಊರಲ್ಲಿ ಬಂದಿದ್ದೀವಿ ಸರ್? ಏನು ಸರ್ ಈ 3 ವೀರಗಲ್ಲುಗಳು? ಈ 3 ವೀರಗಲ್ಲುಗಳಿಗಿಂತ ಇದು ತುಂಬ ವಿಶೇಷವಾದ್ದು. ಈಗ ನಾವು ದೇವನಹಳ್ಳಿ ತಾಲೂಕು ವೆಂಕಟಗಿರಿ ಕೋಟೆಯಲ್ಲಿದ್ದೀವಿ. ಸುಮಾರು ವರ್ಷಗಳ ಹಿಂದೆ ಇದೇ ತಿಪ್ಪೆಯಲ್ಲಿ ಬಿದ್ದಿತ್ತು ಇದು. ಇದು ಗಂಗರ ಕಾಲದ ಒಂದು ಪೂರ್ಣ ಯುದ್ಧ ಸನ್ನಿವೇಶದ ವೀರಗಲ್ಲು. ಇದು ತುಂಬ ಬೆರಳೆಣಿಕೆಯಷ್ಟು ಮಾತ್ರ ಈ ಯುದ್ಧ ಸನ್ನಿವೇಶದ ವೀರಗಲ್ಲಿದೆ. ಮೊಟ್ಟ ಮೊದಲು ಅದ್ಭುತವಾದ ಯುದ್ಧ ಸನ್ನಿವೇಶದ ವೀರಗಲ್ಲು ಸಿಕ್ಕಿರೋದು ಬೇಗೂರು ಶಾಸನದಲ್ಲಿ ವೀರಗಲ್ಲಲ್ಲಿ. ಅದು ಈಗ ಮ್ಯೂಸಿಯಂ ಅಲ್ಲಿ ಇದೆ. ಅದಾಗ್ಬಿಟ್ಟ ಮೇಲೆ ಕೋಲಾರಲ್ಲಿ ಕೋಲಾರಮ್ಮನ ದೇವಸ್ಥಾನದ ಒಳಗೆ ಒಂದು ಸಿಕ್ಕಿದೆ. ಅದು ಈಗಲೂ ಅಲ್ಲೇ ಇದೆಯಾ? ಈಗಲೂ ಅಲ್ಲೇ ದೇವಸ್ಥಾನದ ಒಳಗಿದೆ. ಮತ್ತೆ ನನ್ನ ಗುರುಗಳು ನರಸಿಂಹನ್ ಅಂತ ಅವರು
ಈ ನಂಬಿಹಳ್ಳಿ ಅಂತ ಹೇಳ್ಬಿಟ್ಟು ಅಲ್ಲಿ ಒಂದು ಇದೇ ರೀತಿ ಒಂದು ಹುಡುಕಿದ್ದಾರೆ. ಈ ರೀತಿ ಕೆಲವು ಯುದ್ಧ ಸನ್ನಿವೇಶದ ವೀರಗಲ್ಲುಗಳಿದೆ. ಅದರಲ್ಲಿ ಇದು ಒಂದು ಇಷ್ಟು ದೊಡ್ಡದು ಅಥವಾ ಇಷ್ಟೊಂದು ಈ ವಿಷಯ ಪೂರ್ಣ ಯುದ್ಧಕ್ಕೆ ಸಂಬಂಧಪಟ್ಟಿದ್ದು ಎಲ್ಲ ವಿವರಗಳು ಇದರಲ್ಲಿ ಸಿಗುತ್ತೆ. ಆ ಥರ ಯುದ್ಧ ಸನ್ನಿವೇಶದ ವೀರಗಲ್ಲು ನೋಡಿ. ಇದರಲ್ಲಿ ಆನೆ ಮೇಲೆ ಬಂದಿದ್ದಾನೆ, ಈ ಕಡೆ ಇವನು ಕುದುರೆ ಮೇಲೆ ರಾಜ ಬಂದಿದ್ದಾನೆ. ಇವನು ವೀರ, ಅವನ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾನೆ. ಈ ಗಂಗರ ಕಾಲದ ಈ ಗುರಾಣಿ ಇರುತ್ತಲ್ಲ, ಅದು ವಿಶೇಷವಾಗಿರುತ್ತೆ ನೋಡಿ. ಈ ಗುರಾಣಿ ನೋಡಿ ಯಾವ ತರ ಇದೆ. ಗುರಾಣಿ ಮತ್ತು ಖಡ್ಗನ ಹಿಡ್ಕೊಂಡು ಇವನು ಯುದ್ಧ ಮಾಡ್ತಾ ಇದ್ದಾನೆ. ಹಿಂದೆ ರಾಜ ಇದ್ದಾನೆ, ರಾಜ ಚಿಹ್ನೆ ಇದೆ ನೋಡಿ. ಇಲ್ಲಿ ರಾಜ ಚಿಹ್ನೆ ಇದೆ. ಇದು ಗಂಗರ ಕಾಲದ್ದೇ ಇದು. ಇದರಲ್ಲಿ ಮತ್ತೆ ಭೀಕರವಾದ ಯುದ್ಧ ನಡೆದಿದೆ. ಈ ಆನೆ ಹಿಂದೆನೂ ವೀರ ಬಂದು ಅವನು ಹೋರಾಡ್ತಾ ಇದ್ದಾನೆ. ಈ ಯುದ್ಧ ಎಷ್ಟು ಭೀಕರತೆಯಿಂದ ಕೂಡಿದೆ ಅಂತ ಹೇಳೋದಿಕ್ಕೆ ಇಲ್ಲಿ ಅನೇಕ ಹೆಣಗಳು ಬಿದ್ದಿದೆ ಯುದ್ಧದಲ್ಲಿ. ಹೆಣಗಳನ್ನ ತಿನ್ನೋದಿಕ್ಕೆ ನಾಯಿ ನರಿಗಳೆಲ್ಲ ಬಂದಿದೆ ನೋಡಿ. ಕೆಳಗೆ ನರಿ ನಾಯಿಗಳನ್ನೆಲ್ಲ ಚಿತ್ರಿಸಿದ್ದಾನೆ. ಮತ್ತೆ ಕಾಗೆಗಳು ಚಿತ್ರಿಸಿದ್ದಾನೆ. ಹೌದು, ಹೆಣಗಳು ತಿನ್ನೋದಕ್ಕೆ ಕಾಗೆ, ಹದ್ದುಗಳು ಬಂದಿದೆ. ಮತ್ತು ಇನ್ನ ಭೀಕರತೆಯಿಂದ ಯುದ್ಧ ಕೂಡಿತ್ತು ಅನ್ನೋದಕ್ಕೆ ಹಿಂದ್ಗಡೆ ಪಿಚಾಚಿಗಳನ್ನ ಕೆತ್ತಿದ್ದಾರೆ. ರಾಕ್ಷಸರು ಇವರು ಹೆಣಗಳು ತಿನ್ನೋದಕ್ಕೆ ಬರುತ್ತೆ, ಡಾಕಿಣಿ, ಆ ರೀತಿ ಅವನ್ನ ಚಿತ್ರಿಸಿದ್ದಾನೆ. ಇದು ಚಿತ್ರಿಸಿರೋ ಒಂದು ಕಾರಣ ಏನು ಅಂತಂದ್ರೆ ಯುದ್ಧ ಎಷ್ಟು ಭೀಕರತೆಯಿಂದ ಕೂಡಿತ್ತು ಅಂತೇಳಿದೆ. ಪೂರ್ಣ ಯುದ್ಧ ಸನ್ನಿವೇಶದ ಇದು ವೀರಗಲ್ಲು ಅಂತೇಳಿ. ಇವು ನಮ್ಮ ಕರ್ನಾಟಕದಲ್ಲಿ ಕೆಲವಿದೆ. ಒಂದು ಬೇಗೂರು, ಒಂದು ಕೋಲಾರ, ಮತ್ತು ನಂಬಿಹಳ್ಳಿ, ಈ ರೀತಿ ಕೆಲವು ವೀರಗಲ್ಲುಗಳಲ್ಲಿ ಇದು ಒಂದು. ಇಷ್ಟು ಯುದ್ಧದ ಡೀಟೇಲ್ ಇರುವಂಥ ವೀರಗಲ್ಲುಗಳು ಹಾಗಾದ್ರೆ ಹೆಚ್ಚಾಗಿಲ್ಲ. ಓಕೆ. ಆಮೇಲೆ ಇದರಲ್ಲಿ ಶಾಸನ ಇದೆ. ಇದನ್ನ ಶಾಸನನ ನಾನು ಇತಿಹಾಸ ಅಕಾಡೆಮಿಯಲ್ಲಿ ಪ್ರೆಸೆಂಟ್ ಮಾಡಿದ್ದೀನಿ. ಓಕೆ. ಅಂದರೆ ಇದರಲ್ಲಿ ಕುದುರೆ ಆನೆಗಳಿಂದ ಕೂಡಿರುವಂಥ ಒಂದು ಭೀಕರ ಯುದ್ಧದ ಸನ್ನಿವೇಶದ ವಿವರ ಇದೆ. ಸ್ವಲ್ಪ ಎಲ್ಲ ಸೌದಿರೋದ್ರಿಂದ ಅಸ್ಪಷ್ಟ ಮಾಹಿತಿ ಸಿಕ್ಕಿದೆ. ಮತ್ತೆ ಯುದ್ಧದಲ್ಲಿ ಈ ವೀರ ಸತ್ತಿದ್ದಾನೆ, ಇವನಿಗೆ ಸ್ವರ್ಗದಲ್ಲಿ ಅವನ್ನ ಆಸೀನ ಮಾಡಿದ್ದಾರೆ. ಅಪ್ಸರೆಯರು ಕರ್ಕೊಂಡೋಗಿ ಸ್ವರ್ಗಾಸ್ತದ ಚಿತ್ರಣ ಕೊಟ್ಟಿದ್ದಾರೆ ಇದರಲ್ಲಿ. ಇದು ಪೂರ್ಣ ಒಂದು ಯುದ್ಧ ಸನ್ನಿವೇಶದ ಕೆಲವು ವೀರಗಲ್ಲುಗಳಲ್ಲಿ ಇದು ಒಂದು. ಓಕೆ. ಇದು BL ರೈಸ್ ಅವರು ಮೆನ್ಷನ್ ಆಗಿರಲಿಲ್ಲ. ಇಲ್ಲಿ ಬಿದ್ದಿತ್ತು. ಸೊ ಇಲ್ಲಿ ಬಿದ್ದಿದ್ದನ್ನ ನೀವೇ ಇಲ್ಲ, ನನ್ನ ಗೆಳೆಯರು ಒಬ್ಬರು ಇದ್ದಾರೆ, ಅವರು ಒಬ್ಬರು ಇದನ್ನ ತೆಗೆದು ಇಟ್ಟಿದ್ರು. ಆಮೇಲೆ ನಾನು, ಗುರುಗಳು ನರಸಿಂಹನ್ ಸಾರು ಮತ್ತು ದೇವರಕೊಂಡ ರೆಡ್ಡಿ ಸರ್ ಎಲ್ಲ ಬಂದು ಇದನ್ನ ಅಧ್ಯಯನ ಮಾಡಿ ಇದನ್ನ ಇತಿಹಾಸ ಅಕಾಡೆಮಿಯಲ್ಲಿ ನಾನೇ ಪ್ರೆಸೆಂಟ್ ಮಾಡಿದ್ದೀನಿ ಇದನ್ನ. ಓಕೆ. ಏನಿದೆ ಸರ್ ಅಸ್ಪಷ್ಟವಾದ ಮಾಹಿತಿ ಆದ್ರೂ ಇದರಲ್ಲಿ ಬರ್ದಿರೋ ಶಾಸನದಲ್ಲಿ? ಆನೆ ಮತ್ತು ಕುದುರೆಗಳೊಡಗನೆ ಯುದ್ಧದನ್ನ ವರ್ಣಿಸಿದ್ದಾನೆ ಇದರಲ್ಲಿ. ಅದು ಸ್ವಲ್ಪ ಅಸ್ಪಷ್ಟ ಮಾಹಿತಿ ಸಿಕ್ಕಿದೆ ಇದರಲ್ಲಿ. ಓಕೆ. ಅಂದ್ರೆ ಹಾಗಾದ್ರೆ ಇಲ್ಲಿ ಯಾವುದು ರಾಜ್ಯನ ಹೆಸರು ಆ ಥರದ್ದೆಲ್ಲ ಏನು ಸಿಕ್ಕಿಲ್ಲ. ಯುದ್ಧದ ವರ್ಣನೆ ಇದೆ. ಈ ಲಿಪಿಯ ದೃಷ್ಟಿಯಿಂದ, ಈ ಶಿಲ್ಪದ ದೃಷ್ಟಿಯಿಂದ ಇದು ಗಂಗರ ಕಾಲಕ್ಕೆ ಹೋಗುತ್ತೆ ಅಂತ ನಾವು ಹೇಳಬಹುದಾಗಿದೆ. ಮತ್ತೆ ಇದರ ಪಕ್ಕದಲ್ಲಿ ಇನ್ನೊಂದು ವೀರಗಲ್ಲು ಸಿಕ್ಕಿದೆ. ಹೌದು ಸರ್. ಇದು ಅಷ್ಟೇ ಒಂದು ಅಸ್ಪಷ್ಟವಾಗಿದೆ. ವೀರ ಹೋರಾಡ್ತಾ ಇದ್ದಾನೆ, ಇದು ಗಂಗರ ಕಾಲಕ್ಕೆ ಸೇರುತ್ತೆ. ಎದುರುಗಡೆ ವೈರಿ ಬಂದಿದ್ದಾನೆ, ಅವನಿಗೆ ತಿವಿದು ಯುದ್ಧದಲ್ಲಿ ಅವನ್ನ ಸಾಯಿಸ್ತಾ ಇದ್ದಾನೆ. ಇದು ಒಂದೇ ಹಂತದ ವೀರಗಲ್ಲು. ಇದು ಒಂದೇ ಹಂತ. ಇದರಲ್ಲಿ ಅಗೇನ್ ನಮ್ಮ ಸ್ವರ್ಗಾಸ್ತ ಇಲ್ಲ, ಹೌದು, ಏನೂ ಇಲ್ಲ, ಒಂದೇ ಹಂತದ ವೀರಗಲ್ಲು ಇದು. ಅವನಿಗೆ ಬಂದಿರೋ ಬಾಣಗಳು ನೋಡಿ, ಅವನಿಗೂ ಬಾಣ ಬಂದಿದೆ, ಅವನು ಸತ್ತಿದ್ದಾನೆ. ವೀರ ಸತ್ತಿರೋದಕ್ಕೆ ಇದನ್ನ ವೀರಗಲ್ಲು ಹಾಕೋದು. ಇದ್ರ ಕೆಳಗಡೆ ಇರೋದು ಇದು ಕೂಡ ಏನೋ ಸ್ಪಷ್ಟ ಆಗಿಲ್ಲ ಅಂದ್ರೆ ಅಸ್ಪಷ್ಟವಾಗಿದೆ. ಇದು ಸರಿಯಾದ ಮಾಹಿತಿ ಸಿಕ್ಕಿಲ್ಲ. ಇದು ಆದ್ರೂ ಇಟ್ಟಿದ್ರೆ ಮುಂದೆ ಯಾರಾದ್ರೂ ಮಾಡೋರು ಇದ್ರೆ ಮಾಡ್ಲಿ. ಆಲ್ಮೋಸ್ಟ್ ಎಲ್ಲ ನೀವು ಇವತ್ತು ನೋಡ್ದಂಗಾಯ್ತು. ಅದು ಮೋಸ್ಟ್ಲಿ ನಮ್ಗೆ ಗೊತ್ತಿರೋ ಹಾಗೆ ಇನ್ನ ಡಕಾಯಿತರ ವಿರುದ್ಧ ಹೋರಾಡದಂಥದ್ದಿಲ್ಲ ಅನ್ಸುತ್ತೆ. ಅಲ್ಲ, ನಾವು ನೋಡಿರೋದ್ರಲ್ಲಿ, ಇವತ್ತು ನೋಡಿರೋದ್ರಲ್ಲಿಲ್ಲ. ನನ್ನ ಲಿಸ್ಟಲ್ಲಿ ಫೋಟೋ ಹಾಕೊಂಡು ಬಂದಿದ್ದೀನಿ. ಅದರಲ್ಲಿ ಕಳ್ಳರೊಡನೆ ಹೋರಾಡಿ ಸತ್ತಿದ್ದ ವೀರಗಲ್ಲುಗಳಿದೆ. ಓಕೆ. ತುರುಗೋಳ್ದು ನೋಡಿದ್ದೀವಿ. ಹೌದು. ಮತ್ತೆ
ಇನ್ನು ಆಲ್ಮೋಸ್ಟ್ ಎಲ್ಲನೂ ಇವತ್ತು ಕವರ್ ಮಾಡಿದೆ. ಆತ್ಮ ಬಲಿ, ಗೋವು ಕಳ್ಳರಿಂದ ಹಿಡಿದು ನಾಯಿ ಹಂದಿ ಬೇಟೆ ಆಡುವ ನಾಯಿಗೆ ಹಾಕಿರೋ ವೀರಗಲ್ಲನ್ನ ಹಿಡಿದು, ಹುಲಿನ ಸಾಯಿಸಿರೋ ವೀರಂಗೆ ಹಾಕಿರೋ ವೀರಗಲ್ಲನ್ನು ಹಿಡಿದು, ಮಹಾಸತಿಗಲ್ಲು ಗಂಡನಿಗೋಸ್ಕರ ಹೆಂಡತಿ ಆತ್ಮತ್ಯಾಗ ಮಾಡಿರೋ ವೀರಗಲ್ಲಿನಿಂದ ಆಲ್ಮೋಸ್ಟ್ ಇವತ್ತೊಂದು ಬಹುಪಾಲು ಎಲ್ಲ ಕವರ್ ಮಾಡಿದ್ದೀವಿ. ವೀರಗಲ್ಲುಗಳನ್ನ ನೋಡಿದ್ದೀವಿ. ಯುದ್ಧಕ್ಕೆ ಕಾಂಟ್ರಿಬ್ಯೂಟ್ ಮಾಡಿರೋವಂಥವನ್ನು ಇದು ನೋಡಿದ್ವಿ. ಹೌದು. ಸೊ ಹಾಗಾದ್ರೆ ಆಲ್ಮೋಸ್ಟ್ ಆಗಿದೆ. ಇದನ್ನೇ ಹುಡುಕಿ ಇನ್ನು ಬೇರೆ ಬೇರೆದು ಎಲ್ಲೆಲ್ಲಿದೆ ಅನ್ನೋದು ಒಂದಷ್ಟು ನೋಡೋಣ ಸರ್. ಓಕೆ, ಖಂಡಿತ. ಸಾಮಾನ್ಯವಾಗಿ ಕೃಷ್ಣ ದೇವಸ್ಥಾನ ನೋಡಿದ್ದೀವಿ, ಅಲ್ಲೇ ಈಶ್ವರನ ಇರೋದು ಭಾರಿ ಅಪರೂಪ. ಇದು ಹರಿಹರ ಎರಡೂ ಇಲ್ಲೇ ಇರೋದು. ಇದು ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಅಂತೇಳಿ, ಇದು ಯಲಹಂಕದ್ದು. ಗರುಡಗಂಬ ಎಲ್ಲನೂ ವಿಜಯನಗರ ಶೈಲಿಯನ್ನು ಎದ್ದು ಕಾಣ್ತಾ ಇದೆ. ಅದಕ್ಕೂ ಮೊದಲೇ ಈ ದೇವಸ್ಥಾನ ಇದ್ದಿರಬಹುದು ಚಿಕ್ಕದಾಗಿ. ವಿಜಯನಗರ ಕಾಲದಲ್ಲಿ ಇದನ್ನು ಇಷ್ಟು ಬೃಹತ್ತಾಗಿ ಕಟ್ಟಿರುವ ಸಾಧ್ಯತೆಗಳು ಇದೆ. ಇದು ಕೀರ್ತಿಮುಖ ಅಂತ ಕರೀತಾರೆ. ಇದು ಇತ್ತು ಅಂದರೆ ಇದು ವಿಜಯನಗರದ ಎಲ್ಲ ದೇವಸ್ಥಾನಗಳಲ್ಲೂ ಕಂಪಲ್ಸರಿ ಇದ್ದೇ ಇರುತ್ತೆ. ಅದು ಕೃಷ್ಣರಾಜ ಒಡೆಯರ ಹೆಸರಿದೆ ಇದರಲ್ಲಿ. ಅಂದರೆ ಈ ಗರುಡಗಂಬನ ಕೃಷ್ಣರಾಜ ಒಡೆಯರು ಮಾಡಿಸಿರಬೇಕು. ಮತ್ತು ಇವನು ಸತ್ತಿದ್ದಾನೆ ಈ ಯುದ್ಧದಲ್ಲಿ. ಆಗ ಅವನಿಗೆ ಒಂದು ಅಪ್ಸರೆಯರು ಸ್ವರ್ಗದಲ್ಲಿ ಪ್ರತಿಷ್ಠಾಪನೆ ಮಾಡ್ದಂಗೆ ಇದು ಕಾನ್ಸೆಪ್ಟ್ ಇದು. ಸರ್ ಅದೇ ಈಗ ಶಾಸನಗಳನ್ನು ತೋರಿಸ್ತೀನಿ ಅಂತ ಅಂದರು ಒಂದಷ್ಟು. ಹೌದು, ಈಗ ನೋಡ್ಕೊಂಡು ಬಂದ್ವಿ ಒಂದಷ್ಟು ಶಾಸನಗಳನ್ನ. ಹಾಂ, ಒಂದು ಯಾವುದಿದೆ ಸರ್? ನೋಡಿ, ಈ ಯಲಹಂಕ ಅನ್ನೋದು ಒಂದು ನಾಡಾಗಿತ್ತು. ಇದು ಸುಮಾರು ಗಂಗರ ಕಾಲದಿಂದ ಈ ಊರು ಇತ್ತು ಅನ್ನೋದಕ್ಕೆ ಇಲ್ಲಿ ಸಿಕ್ಕಿರುವ ಕೆಲವು ವೀರಗಲ್ಲುಗಳು, ಶಾಸನಗಳು ನಮಗೆ ಅದರ ಇತಿಹಾಸನೇ ಹೇಳ್ತಾ ಇದೆ. ಕೆಂಪೇಗೌಡರು ಮೂಲ ಇಲ್ಲಿಂದಾನೇ ಆಳ್ತಾ ಇದ್ದರು ಅನ್ನೋದಕ್ಕೂ ಅನೇಕ ಶಾಸನಗಳು, ಆಧಾರಗಳೆಲ್ಲ ನಮಗೆ ಸಿಕ್ಕಿದೆ. ಅದಕ್ಕೂ ಮೊದಲು ಹೊಯ್ಸಳರು ಇಲ್ಲಿ ಆಳ್ತಾ ಇದ್ದರು. ಆಗ ಯಲಹಕ್ಕ, ಇಲೈಪಾಕ್ಕ ನಾಡು, ಯಲಹಂಕ ಈ ಥರ ಬೇರೆ ಬೇರೆ ಹೆಸರುಗಳಿಂದ ಮುಂದುವರೆದಿದೆ ಇದು. ಈಗ ನಾವು ಯಲಹಂಕದ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದ ಮುಂದೆ ಇದ್ದೀವಿ. ಇದು ಈ ಯಲಹಂಕದ ಮೂಲ ದೇವರು ಇದು. ವೇಣುಗೋಪಾಲ ಸ್ವಾಮಿ ಮತ್ತು ಈಶ್ವರ ಲಿಂಗ ಹರಿಹರ ಒಂದೇ ಜಾಗದಲ್ಲಿರುವಂಥ ಒಂದು ಅದ್ಭುತವಾದ ದೇವಸ್ಥಾನ. ಇದು ಎಷ್ಟು ವರ್ಷದ ಹಳೆಯದು ಸರ್ ದೇವಸ್ಥಾನ? ಇದು ಸುಮಾರು ಒಂದು 700 ವರ್ಷ ಅನ್ನೋದು ಒಂದು ಅಂದಾಜು ಮಾಡ್ಬೋದು. ಯಾಕೆ ಅಂತಂದರೆ ಇದ್ರ ಮುಂದೆ ಒಂದು ಗರುಡಗಂಬ ಇದೆ, ಇದರ ಕೆಳಗಡೆ ಒಂದು ಶಾಸನ ಇದೆ. ಇದು ವಿಜಯನಗರದ ದೇವರಾಯರ ಕಾಲದಲ್ಲಿ ಶಕವರ್ಷ 1333 ಅಂದರೆ ಕ್ರಿಸ್ತ ಶಕ 1410ಕ್ಕೆ ಸೇರುತ್ತೆ. ಆಗ ಈ ಗರುಡಗಂಬ ಹಾಕಿದ್ದಾರೆ. ಅಂದರೆ 615 ವರ್ಷದ ಹಿಂದೆ ಹಾಕಿರುವಂಥ ಗರುಡಗಂಬ. ಈ ಗರುಡಗಂಬ ಇಲ್ಲ ಹಾಕಿದ್ದಾರೆ. ಇದು ಯಾರು ಹಾಕಿದ್ದಾರೆ ಅಂತಂದರೆ ಆಗ ಬೊಮ್ಮಣ್ಣ ಶೆಟ್ಟಿಗಳು ಅಂತ ಹೇಳಿದರು, ಅವರು ಈ ಗರುಡಗಂಬನ ಹಾಕಿದ್ದಾರೆ. ಅಂದರೆ ಇದಕ್ಕೂ ಮುಂಚೆನೇ ಈ ದೇವಸ್ಥಾನ ಇತ್ತು ಅನ್ನೋದಕ್ಕೆ ಇದು ಒಂದು ಕುರುಹಾಗಿ ನಮಗೆ ಸಿಗುತ್ತೆ. ಆಗ ವಿಜಯನಗರ ಸಾಮ್ರಾಜ್ಯನ ದೇವರಾಯರು ಆಳ್ತಾ ಇದ್ದರು. ಅವರು ಪ್ರಸ್ತಾಪ ಎಲ್ಲ ಇಲ್ಲಿ ಹಾಕಿದ್ದಾರೆ, ಆ ದಿನಾಂಕ ಎಲ್ಲ ಹಾಕಿದ್ದಾರೆ. ಆದರೆ ಇದಕ್ಕೂ ಮೊದಲು ಚಿಕ್ಕ ಗರುಡಗಂಬ ಇಲ್ಲಿ ಇದ್ದಿರಬಹುದು, ಆಮೇಲೆ ಇದನ್ನು ಹಾಕಿರ್ಬೋದು. ಅಂದರೆ ದೇವಸ್ಥಾನ ಇದಕ್ಕಿಂತ ಹಳೇದು ಬರುತ್ತೆ, ಸುಮಾರು 700 ವರ್ಷದ ಹಿಂದೆ ಹೋಗುತ್ತೆ. ನಂತರ ಕಾಲದಲ್ಲಿ ಮೈಸೂರು ಮಹಾರಾಜರು ಕೂಡ ಇನ್ನೊಂದು ಗರುಡಗಂಬನ ಒಳಗಾಕಿದ್ದಾರೆ. ಬನ್ನಿ ಅದನ್ನು ನಾನು ತೋರಿಸ್ತೀನಿ. ಮತ್ತು ಕೆಲವು ಇಲ್ಲಿ ಚಿತ್ರಣಗಳಿದೆ, ಕೆಲವು ಇವುಗಳಿಂದ ಇದು ವಿಜಯನಗರ ಸಾಮ್ರಾಜ್ಯದ್ದು ಎಲ್ಲ ಚಿತ್ರಗಳೆಲ್ಲ ನೀವು ನೋಡ್ಬೋದು. ನೋಡಿ, ಎಲ್ಲ ಕಡೆ ಈ ಥರ ಶಾಸನಗಳು ಬರೆದಿರ್ತಾರೆ. ಇದು ಸಾಮಾನ್ಯವಾಗಿ ಬಂದು ನೋಡಿದ್ರೆ ಗೊತ್ತಾಗೋದಿಲ್ಲ. ಎಲ್ಲ ಇಲ್ಲಿ ಗರುಡಗಂಬ ನೋಡಿಕೊಂಡು ಹೋಗ್ತಾರೆ, ಶಾಸನ ಇರೋದು ಗೊತ್ತಾಗೋದಿಲ್ಲ. ಅಕಸ್ಮಾತ್ ಶಾಸನ ಇರೋದು ಗೊತ್ತಾದ್ರೇನು ಅದರಲ್ಲಿ ಏನು ಬರೆದಿದೆ ಅನ್ನೋದು ಗೊತ್ತಾಗೋದಿಲ್ಲ. ನಾನು ಶಾಸನಗಳ ಅಧ್ಯಯನ ಮಾಡಿದ್ದೀನಿ
ಮತ್ತು ಇದನ್ನು ಜನಗಳಿಗೆ ತಲುಪಿಸೋ ಕಾರ್ಯ ಮಾಡ್ತಾಯಿದ್ದೀನಿ. ಇದಕ್ಕೆ ನಮ್ಮ ಕರ್ನಾಟಕ ಇತಿಹಾಸ ಅಕಾಡೆಮಿನೂ ನನ್ನ ಬೆನ್ನ ಹಿಂದೆ ನನಗೆ ಸಪೋರ್ಟ್ ಮಾಡದೆ ನಿಂತಿದೆ. ಅವರ ಸಪೋರ್ಟಲ್ಲಿ ನಾನು ಎಲ್ಲ ಈ ಶಾಸನಗಳು ಜನಗಳಿಗೆ ತಲುಪಬೇಕು, ಅದ್ರ ಮಹತ್ವ ಗೊತ್ತಾಗಬೇಕು ಅನ್ನೋದು ನನ್ನ ಉದ್ದೇಶ. ಇದಕ್ಕೆ ನಾನು ಏನು ಮಾಡಿದ್ದೀನಿ ಅನ್ನೋದನ್ನು ಬನ್ನಿ ಇಲ್ಲಿ ಒಳಗಡೆ ನಾನು ತೋರಿಸ್ತೀನಿ. ಬನ್ನಿ ನೋಡಿ, ಆಚೆ ಇತ್ತಲ್ಲ ಶಾಸನ, ಅದು ಯಾರಿಗೂ ಕಣ್ಣಿಗೆ ಕಾಣೋದಿಲ್ಲ, ಮತ್ತು ಕಾಣಿಸಿದ್ರೂ ಅದು ಓದೋದಕ್ಕೆ ಕಷ್ಟ. ಈಸಿಯಾಗಿ ಎಲ್ರಿಗೂ ಈ ದೇವಸ್ಥಾನ ಬಂದ ಭಕ್ತಾದಿಗಳಿಗೆ ಮತ್ತು ಎಲ್ಲ ಸಾರ್ವಜನಿಕರಿಗೆ ಇದು ಗೊತ್ತಾಗಬೇಕು ಅಂತ ಈ ಬೋರ್ಡನ್ನು ನಾನು ಅಳವಡಿಸಿದ್ದೀನಿ. ಇದು ಈ ದೇವಸ್ಥಾನದ ಬಗ್ಗೆ, ದೇವಸ್ಥಾನದಲ್ಲಿ ಏನಿದೆ, ವಾಸ್ತು ಏನಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಬರೆದಿದ್ದೀವಿ ವಿವರ. ಇಲ್ಲಿ ಈ ಗರುಡಗಂಬದ ತಳದಲ್ಲಿ ಇರುವಂಥ ಶಾಸನ ಇದು. ಅಂದರೆ ಸ್ವಸ್ತಿ ಶ್ರೀ ಶಕವರ್ಷ 1333ನೇ ವಿಕೃತ ಸಂವತ್ಸರದ ಭಾದ್ರಪದ ಶುದ್ಧ ತ್ರಯೋದಶಿಯಂದು ಗುರುವಾರದಂದು ರಾಜಾದಿರಾಜ ರಾಜ ಪರಮೇಶ್ವರ ಶ್ರೀ ವೀರದೇವರಾಯ ಒಡೆಯರು ಸಕಲ ಸಾಮ್ರಾಜ್ಯವನ್ನಾಳುವ ಕಾಲದಲ್ಲೂ ಬೊಮ್ಮಣ್ಣ ಅಯ್ಯಗಳ ಧರ್ಮದ ಶಾಸನದ ಬೊಮ್ಮಣ್ಣ ಶೆಟ್ಟಿಯರು ಮಾಡಿಸಿದ ದೀಪಮಾಲೆ ಕಂಬ ಅಂತ ಹೇಳ್ಬಿಟ್ಟು ಅದರಲ್ಲಿ ಬರೆದಿದ್ದಾರೆ. ಈ ಶಕವರ್ಷ ವಿಕೃತ ಸಂವತ್ಸರ ಇದು ಕಾಲ ಎಲ್ಲ ನಾವು ಕ್ಯಾಲ್ಕುಲೇಷನ್ ಮಾಡಿದ್ರೆ ಕ್ರಿಸ್ತ ಶಕಕ್ಕೆ 11/9/1410 ಇದು ಸೇರುತ್ತೆ. ಆಗ ಬೊಮ್ಮಣ್ಣ ಶೆಟ್ಟಿಯರ ಮಗ ಮಾಚರಸ ಶೆಟ್ಟಿಯರು ಈ ದೀಪಮಾಲೆ ಕಂಬನ ಹಾಕಿರೋ ಬಗ್ಗೆ ಇದು ಮಾಹಿತಿ ಕೊಡುತ್ತೆ. ಓಕೆ ಓಕೆ. ಅಂದರೆ ಇದು ವಿಜಯನಗರ ಕಾಲದಲ್ಲಿ ಹಾಕ್ಸಿರುವಂಥ ಇದು ಇಲ್ಲಿಯ ಸಾಮಂತ ಅಲ್ಲ, ಒಬ್ಬ ವ್ಯಾಪಾರಸ್ಥರು ಅಥವಾ ಗಣ್ಯ ವ್ಯಕ್ತಿಗಳು ಆ ಕಂಬನ ಮಾಡಿಸಿರ್ತಾರೆ. ಅವ್ರಿಗೊಂದು ಹರಿಕೆ ಇರುತ್ತೆ, ನಾನು ದೇವಸ್ಥಾನಕ್ಕೆ ಏನೋ ಒಂದು ಕಾಣಿಕೆ ಕೊಡಬೇಕು, ಆವಾಗ ಆ ಕಂಬನ ಹಾಕ್ಸಿರೋ. ಸರ್, ಆ್ಯಕ್ಚುಲಿ ಗರುಡಗಂಬದ ಮೂಲ ಉದ್ದೇಶ ಏನು ಸರ್? ನನಗೆ ಗೊತ್ತಿರೋ ಮಾಹಿತಿ ನಾನು ಹೇಳ್ತೀನಿ. ಅನೇಕ ಕಾರಣಗಳಿದೆ ಗರುಡಗಂಬ ಹಾಕೋದಕ್ಕೆ. ಒಂದು ಕಾರಣ ನಾನು ಹೇಳ್ತೀನಿ, ದೇವರಿಗೆ ನೀವು ಎದುರುಗಡೆ ನಿಂತ್ಕೊಂಡ್ರೆ ಅದು ಡೈರೆಕ್ಟಾಗಿ ನಿಮ್ಮನ್ನು ನೋಡಬಾರ್ದು. ಅದು ಯಾಕೆಂದರೆ ಅದರಲ್ಲಿ ಕೆಲವು ಪವರ್ ಅನ್ನೋದು ಇರುತ್ತೆ. ಎಲ್ಲ ಪವರ್ ಅದರಲ್ಲಿ ತುಂಬುವಂಥ ಕೆಲಸ ಆಗಿರುತ್ತೆ. ಆ ಪವರು ನಿಮಗೆ ಒಳ್ಳೆಯದು ಮಾಡ್ಬೋದು, ಕೆಟ್ಟದ್ದು ಮಾಡ್ಬೋದು. ಆದ್ದರಿಂದ ಯಾವುದಕ್ಕೂ ಅದರ ದೃಷ್ಟಿ ಕಂಬದಲ್ಲಿ ಬಿದ್ದು ರಿಫ್ಲೆಕ್ಟ್ ಆಗಿ ನಿಮಗೆ ಬರಬೇಕು ಅನ್ನೋದು ಒಂದು ಕಾನ್ಸೆಪ್ಟು. ಇದು ಅನೇಕ ಕಾನ್ಸೆಪ್ಟ್ಗಳಿದೆ, ಅದರಲ್ಲಿ ಒಂದು ನಾನು ಹೇಳಿದೆ. ನಾನು ಶೆಟ್ಟಿಯರು ಮಾಡಿಸಿದ ದೀಪಮಾಲೆಯ ಕಂಬ ಅಂತ ಬಳಸಿದಾರಲ್ಲ, ಹೌದು. ಸೊ ದೀಪಮಾಲೆಯ ಕಂಬ ಅನ್ನೋದನ್ನ ಯಾವ ರೀತಿ ಅವತ್ತಿಗೆ ಏನು ಗರುಡಗಂಬ, ದೀಪಮಾಲೆ ಕಂಬ ಇದೆಲ್ಲ ಹೇಳ್ತಾರೆ. ಮೇಲೆ ದೀಪ ಇಡ್ತಾಯಿದ್ರು, ಅದಕ್ಕೆ ದೀಪಮಾಲೆ ಕಂಬ ಅಂತ ಹೇಳ್ತಾಯಿದ್ರು. ಗರುಡ ಆಂಜನೇಯ ಇರ್ತಾರೆ, ಅದಕ್ಕೆ ಗರುಡಗಂಬ ಅಂತಲೂ ಕರೀತಾರೆ. ಈ ದೇವಸ್ಥಾನದಲ್ಲಿ ಇದು ವಿಜಯನಗರ ಶೈಲಿ ಎಲ್ಲ ಕಾಣ್ತಾ ಇದೆ. ಒಳಗಡೆ ಕಂಬಗಳು, ಈ ಗರುಡಗಂಬ ಎಲ್ಲನೂ ವಿಜಯನಗರ ಶೈಲಿಯನ್ನು ಎದ್ದು ಕಾಣ್ತಾ ಇದೆ. ಅದಕ್ಕೂ ಮೊದಲೇ ಈ ದೇವಸ್ಥಾನ ಇದ್ದಿರಬಹುದು ಚಿಕ್ಕದಾಗಿ. ವಿಜಯನಗರ ಕಾಲದಲ್ಲಿ ಇದನ್ನು ಇಷ್ಟು ಬೃಹತ್ತಾಗಿ ಕಟ್ಟಿರುವ ಸಾಧ್ಯತೆಗಳು ಇದೆ. 1905ರಲ್ಲಿ ಮೈಸೂರು ಮಹಾರಾಜರು, ಇಡೀ ಅವರು ರಾಜ್ಯ ಇತ್ತು, 11 ಜಿಲ್ಲೆಗಳಿತ್ತು ಆಗ. ಟಿಪ್ಪು ಸುಲ್ತಾನ್ ಸತ್ತೋಗ್ಬಿಟ್ಟ ಮೇಲೆ ಮೈಸೂರು ಮಹಾರಾಜರು ಕೊಟ್ಟಿದ್ದು 11 ಜಿಲ್ಲೆಗಳಷ್ಟೇ, 12 ಜಿಲ್ಲೆಗಳು. ಇನ್ನು ಆ ಕಡೆ ಬಾಂಬೆ ಕರ್ನಾಟಕ, ಹೈದ್ರಾಬಾದ್ ಕರ್ನಾಟಕ ಎಲ್ಲನೂ ಬೇರೆ ಹೊರಟೋಯ್ತು, ಹಂಚೋಗಿತ್ತು. ಮೈಸೂರು ಮಹಾರಾಜರು BL ರೈಸ್ ಅಂತ ನಮ್ಮ ಶಾಸನ ಪಿತಾಮಹ ಅವ್ರನ್ನ ಆಗಿ ಹೇಳಿ ಒಂದು ಪುರಾತತ್ವ ಇಲಾಖೆಯನ್ನು ಸ್ಟಾರ್ಟ್ ಮಾಡಿ, ಅದರಲ್ಲಿ ಅಧ್ಯಕ್ಷರು ಅವರೇ ಇದ್ದರು. ಅವರು ಎಲ್ಲ ಒಂದು ವಾಲ್ಯೂಮ್ಸ್ ತಂದಿದ್ದಾರೆ. ಅದಕ್ಕೆ ಎಪಿಗ್ರಾಫಿಕಾ ಕರ್ನಾಟಕ ಅಂತ ಕರೀತಾರೆ. ನಮ್ಮ ಬೆಂಗಳೂರು ಬಂದು ಎಪಿಗ್ರಾಫಿಕಾ ಕರ್ನಾಟಕ 9. ಆ 9ರಲ್ಲಿ ಇದು ಈ ಪಾಠನ ಬರೆದಿದ್ದಾರೆ. ಅದಕ್ಕೆ ಅದರ ರೆಫರೆನ್ಸ್ ಇಲ್ಲಿ ಬರೆದಿದ್ದೀನಿ ನೋಡಿ. ಎಪಿಗ್ರಾಫಿಕಾ ಕರ್ನಾಟಕ ಸಂಪುಟ 9, ಡಾಕ್ಟರ್ BL ರೈಸ್ ಬರೆದಿರೋದು. ಶಾಸನ ಸಂಖ್ಯೆ ಬೆಂಗಳೂರು 16. ಇದಾಗಾದರೆ BL ರೈಸ್ ಕಾಲದಲ್ಲೇ ಇಲ್ಲಿ ಏನಿತ್ತು ಅನ್ನೋದನ್ನೆಲ್ಲ ಅವರು ಡಿಕೋಡ್ ಮಾಡಿ ಒಂದು ಪುಸ್ತಕದಲ್ಲಿ ಇಟ್ಟಿದ್ದಾರೆ. ಆದರೆ ಜನಸಾಮಾನ್ಯರಿಗೆ ಯಾರಿಗೂ ಗೊತ್ತಿರಲಿಲ್ಲ. ಅಂದರೆ ಕೆಲವು ಅಧ್ಯಯನ ಮಾಡೋರಿಗೆ, ವಿದ್ವಾಂಸರಿಗೆಲ್ಲನೂ ಅದ್ರ ಬಗ್ಗೆ ಗೊತ್ತಿತ್ತು. ನನಗೆ ನನ್ನ ಬೆನ್ನೆಲುಬಾಗಿ ನಿಂತಿರೋರು ನಮ್ಮ ಗುರುಗಳು ಪ್ರೊಫೆಸರ್ KR ನರಸಿಂಹನ್ ಅಂತೇಳಿ. ಅವ್ರಿಗೂ ನನ್ನ ಶಾಸನಗಳೆಲ್ಲ ಹೇಳ್ಕೊಡ್ತಾರೆ, ಬರೆಯೋದಕ್ಕೆ ಸಹಾಯ ಮಾಡ್ತಾರೆ. ನನ್ನ ಗುರುಗಳಾಗಿ ಅವರು ಇದ್ದಾರೆ. ನನಗೆಲ್ಲ ರೀತಿಯ ಮಾರ್ಗದರ್ಶನ ಮಾಡ್ತಾರೆ ಅವರು. ನೋಡಿ, ಇಲ್ಲಿ ಒಂದು ಶಾಸನ ಇದೆ. ಇದು ಭಾಗಶಃ ಎಲ್ಲ ಮುಚ್ಚಿ ಹೋಗಿದೆ. ಕೆಲವು ಇಲ್ಲಿ ಕೆಳಗಡೆ ಮುಚ್ಚಿ ಹೋಗಿದೆ. ಇಲ್ಲಿ ಕೆಲವು ಅಕ್ಷರಗಳು ಮಾತ್ರ ಕಾಣುತ್ತೆ.
ಏನಿದೆ ಅಂತಂದರೆ ಕೃಷ್ಣರಾಜ ಒಡೆಯರ ಹೆಸರಿದೆ ಇದರಲ್ಲಿ. ಅಂದರೆ ಈ ಗರುಡಗಮ್ಮನ ಕೃಷ್ಣರಾಜ ಒಡೆಯರು ಮಾಡಿಸಿರಬೇಕು. ಇಲ್ಲಿ ಲಾಂಛನ ಕಾಣ್ತಾ ಇದೆಯಲ್ಲ, ಇದೆಲ್ಲ ಮೈಸೂರು ಶೈಲಿ. ಇದು ಮೈಸೂರಿನ ಎಲ್ಲ ಶಾಸನಗಳಲ್ಲಿ, ಎಲ್ಲ ವೀರಗಲ್ಲುಗಳಲ್ಲಿ ಇದು ಕಾಣುತ್ತೆ. ಈ ಕೀರ್ತಿ ಮುಖ ಅಂತ ಹೇಳ್ತಾರೆ. ಅದರಿಂದ ಇದು ಮೈಸೂರು ಮಹಾರಾಜರು ಮಾಡಿದ್ದು. ಅದ್ರ ಬಗ್ಗೆ ಶಾಸನ ಇಲ್ಲಿದೆ. ಇಲ್ಲಿ ನೋಡಿ, ಇದು ಸಾಮಾನ್ಯವಾಗಿ ಕೃಷ್ಣ ದೇವಸ್ಥಾನ ನೋಡಿದ್ದೀವಿ, ಅಲ್ಲೇ ಈಶ್ವರನು ಇರೋದು ಭಾರಿ ಅಪರೂಪ. ಇದು ಹರಿಹರ ಎರಡೂ ಇಲ್ಲೇ ಇರೋದು. ಇದು ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಅಂತೇಳಿ ಇದು ಯಲಹಂಕದ್ದು. ಇದು ವಿಜಯನಗರ ಪೂರ್ವದಲ್ಲೇ ಇದು ದೇವಸ್ಥಾನ ಇತ್ತು ಅನ್ನೋದಕ್ಕೆ ಗೊತ್ತಾಗುತ್ತೆ. ಮತ್ತು ಈ ಕಂಬಗಳು ಇದೆಲ್ಲ ವಿಜಯನಗರ ಕಾಲದ್ದು ಶಿಲ್ಪಗಳೆಲ್ಲ ಇಲ್ಲಿ ಕಾಣುತ್ತೆ. ನೋಡಿ, ಇದು ಇದೆಯಲ್ಲ ಕೆಳಗಡೆ, ಇದು ಯಾಳಿ ಶಿಲ್ಪ ಅಂತ ಹೇಳ್ತಾರೆ. ಇದು ಸಾಮಾನ್ಯವಾಗಿ ವಿಜಯನಗರ ಕಾಲದ ಎಲ್ಲ ಶಾಸನಗಳಲ್ಲಿ ಮತ್ತು ಈ ಗರುಡಗಂಬದಲ್ಲಿ ಎಲ್ಲನೂ ಈ ಯಾಳಿ ಇದ್ದೇ ಇರುತ್ತೆ. ಇದರಿಂದ ನಾವು ಇದು ವಿಜಯನಗರ ಕಾಲದ ಈ ಕಂಬಗಳು ಅಂತ ನಾವು ಹೇಳ್ಬೋದು. ಕೀರ್ತಿ ಮುಖ ಅಂತ ಹೇಳ್ಬಿಟ್ಟು ಒಂದು ಕಾನ್ಸೆಪ್ಟ್ ಅಷ್ಟೇ. ಅದು ಫುಲ್ ಬಾಡಿ ಇರುತ್ತೆ. ಹೌದು, ಇದು ಕೀರ್ತಿ ಮುಖ ಅಂತ ಕರೀತಾರೆ. ಇದು ಇತ್ತು ಅಂದರೆ ಇದು ವಿಜಯನಗರದ ಎಲ್ಲ ದೇವಸ್ಥಾನಗಳಲ್ಲೂ ಕಂಪಲ್ಸರಿ ಇದ್ದೇ ಇರುತ್ತೆ. ಅದಕ್ಕೆ ಸಂಬಂಧಪಟ್ಟ ಎಲ್ಲ ಶಿಲ್ಪಗಳು ಇಲ್ಲಿ ನಾವು ನೋಡ್ಬೋದು. ಇಲ್ಲಿ ನೋಡಿ, ಒಂದು ಊರಿನ ಇತಿಹಾಸ ನಾವು ತಿಳ್ಕೊಳ್ಬೇಕಾದ್ರೆ ಅಲ್ಲಿ ಸಿಗುವ ಶಾಸನಗಳು ಮತ್ತು ವೀರಗಲ್ಲುಗಳಿಂದ ನಾವು ಒಂದು ಇತಿಹಾಸನ ತಿಳ್ಕೊಳ್ಬೋದು. ಇಲ್ಲಿ ಇವಾಗ ಒಂದು ಶಾಸನ ನೋಡಿದೆ, ಅದು 1410ಕ್ಕೆ ಸೇರುತ್ತೆ. ಅಂದರೆ ಸುಮಾರು 600 ಚಿಲ್ಲರೆ ವರ್ಷಗಳ ಹಿಂದೆ ಇಲ್ಲಿ ದೇವಸ್ಥಾನ ಇತ್ತು. ಅದಕ್ಕೆ ಒಂದು ಗರುಡಗಂಬ ಯಾರು ಮಾಡಿಸಿರೋದು ಅನ್ನೋ ಮಾಹಿತಿ ಸಿಕ್ತು. ಮತ್ತು ಇಲ್ಲಿ ಒಂದು ಸಾಮ್ರಾಜ್ಯ ಇರುತ್ತೆ, ಅಥವಾ ಇದು ಒಂದು ಊರಾಗಿತ್ತು. ಇಲ್ಲಿನ ಸೈನಿಕರಿದ್ದರು, ಇವರು ಕೆಲವು ಯುದ್ಧಗಳನ್ನ ಮಾಡಿದ್ದಾರೆ. ಆ ಯುದ್ಧಗಳಲ್ಲಿ ಅವರು ತೀರ್ಕೊಂಡಿರ್ತಾರೆ. ತೀರ್ಕೊಂಡಾಗ ಅವ್ರಿಗೆ ವೀರಗಲ್ಲಾಕ್ತಾರೆ. ಆ ಥರ ಒಂದು ವೀರಗಲ್ಲಾಕಿ ಅವ್ರ ಮನೆಯವರಿಗೆ ಸ್ವಲ್ಪ ಜಮೀನು, ಸ್ವಲ್ಪ ಹಣ ಕೊಡೋ ಪದ್ಧತಿ ಇತ್ತು. ಅದೇ ರೀತಿ ಇಲ್ಲಿ ಈಗ ಈ ವೀರಗಲ್ಲುಗಳು ಸಿಕ್ಕಿದೆ. ಇದು ಮೇಲ್ನೋಟಕ್ಕೆ ಇದು ಗಂಗರ ಕಾಲದ ವೀರಗಲ್ಲಿದು. ಸಾಮಾನ್ಯವಾಗಿ 7-8 ಶತಮಾನದಲ್ಲಿ ಬರೀ ಒಂದೇ ಒಂದು ವೀರಗಲ್ಲು ಇರ್ತಾಯಿತ್ತು, ಒಬ್ಬ ವ್ಯಕ್ತಿ ಇರ್ತಾಯಿತ್ತು. ಇದು ಕಾಲಾನಂತರದಲ್ಲಿ ಬರ್ತಾ ಬರ್ತಾ ಸ್ವಲ್ಪ ಬದಲಾವಣೆ ಆಯಿತು. ಎರಡನೇ ಹಂತ ಒಂದು 8, 9, 10ನೇ ಶತಮಾನಗಳಲ್ಲಿ ಈ ಸ್ವರ್ಗದ ಕಾನ್ಸೆಪ್ಟ್ ಬಂತು. ಅಂದರೆ ವೀರಾವೇಶದಿಂದ ಹೋರಾಡಿದ್ದಾನೆ, ಎದುರಾಳಿನ ತನ್ನ ಕತ್ತಿಯಿಂದ ತಿವಿದು ಸಾಯಿಸಿದ್ದಾನೆ, ಮತ್ತು ಇವನು ಸತ್ತಿದ್ದಾನೆ ಈ ಯುದ್ಧದಲ್ಲಿ. ಆಗ ಅವನಿಗೆ ಒಂದು ಅಪ್ಸರೆಯರು ಸ್ವರ್ಗದಲ್ಲಿ ಪ್ರತಿಷ್ಠಾಪನೆ ಮಾಡ್ದಂಗೆ ಇದು ಕಾನ್ಸೆಪ್ಟ್. ಇದು ನೋಡಿ, ಇದು ಸ್ವರ್ಗದ ಕಾನ್ಸೆಪ್ಟು. ಇದು ಅಪ್ಸರೆಯರು ಇವರಿಬ್ಬರು ಇಲ್ಲಿ ವೀರನ್ನು ಸ್ವರ್ಗದಲ್ಲಿ ಅವನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇದು ಸುಮಾರು 8-9ನೇ ಶತಮಾನಕ್ಕೆ ಸೇರ್ಬೋದು. ಅದಕ್ಕೂ ಗಂಗರ ಕಾಲದ್ದೇ. ಅದಕ್ಕೂ ಮೊದಲು ಬರೀ ಒಂದು ವೀರ ಇರ್ತಿದ್ದ ಅಷ್ಟೇ. ಸ್ವರ್ಗದ ಕಾನ್ಸೆಪ್ಟು ಒಂದು 9-10ನೇ ಶತಮಾನದ ಈಚೆಗೆ ಬಂದಿರುವಂಥದ್ದು. ಇದೇ ರೀತಿ ಇಲ್ಲಿ 4 ವೀರಗಲ್ಲುಗಳಿದೆ. ನೋಡಿ, ವೈರಿ ವಿರುದ್ಧ ಇವನು ಹೋರಾಡ್ತಾ ಇದ್ದಾನೆ. ಈ ಹೋರಾಟದಲ್ಲಿ ಇವನು ಸತ್ತಿದ್ದಾನೆ ವೀರ. ಅವನಿಗೆ ಇಲ್ಲಿ ಸ್ವರ್ಗಾಸ್ತದ ಚಿತ್ರಣ ಇದೆ ನೋಡಿ. ಇಲ್ಲಿ ನೋಡಿ, ಅವರು ಬಾಣಗಳಿಂದ ಇವನಿಗೆ ಸಾಯಿಸಿದ್ದಾರೆ. ನೋಡಿ, ಬಾಣ ಅವನಿಗೂ ಬಿದ್ದಿದೆ. ನೋಡಿ, ಈ ಕಡೆಗೆ ಆಚೆ ಬಂದಿದೆ. ಮತ್ತು ಇಲ್ಲೂ ನೋಡಿ, ಈ ಗುರಾಣಿಗೆ ಎಷ್ಟು ಬಾಣಗಳು ನಾಟಿದೆ. ಇವನು ಒಬ್ಬ ಎದುರಾಳಿನ ಯುದ್ಧದಲ್ಲಿ ಸಾಯಿಸ್ತಾ ಇದ್ದಾನೆ. ಇವನು ಸತ್ತು ಇವನಿಗೆ ಸ್ವರ್ಗಾಸ್ತದ ಚಿತ್ರಣನೂ ಇಲ್ಲಿದೆ. ಇದು ಸುಮಾರು 8-9ನೇ ಶತಮಾನಕ್ಕೆ ಸೇರಬಹುದಾದಂಥ ಗಂಗರ ಕಾಲದ ವೀರಗಲ್ಲಿದು. ಇದರಲ್ಲಿ ನಮಗೆ ಯಾವುದೇ ರೀತಿ ಶಾಸನ ಅದೇ ಹೇಳನಲ್ಲ, ಶಾಸನ ಸಹಿತ ವೀರಗಲ್ಲು, ಶಾಸನ ರಹಿತ ವೀರಗಲ್ಲು. ಇದು ಈ ಕಾನ್ಸೆಪ್ಟು ಇವರು ವೇಷಭೂಷಣಗಳಲ್ಲಿ ಇವುದು ಯಾವ ಕಾಲಕ್ಕೆ ಸೇರುತ್ತೆ ಅನ್ನೋದು ನಾವು ಅಧ್ಯಯನದಿಂದ ನಾವು ಐಡೆಂಟಿಫೈ ಮಾಡ್ಬೋದು.